ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದಂತೆ, ಬಹಳ ದೊಡ್ಡ ಸೈಂಟಿಸ್ಟ್. ಅವನಿಗೆ ಎಷ್ಟೆಷ್ಟೋ ವಿಚಾರಗಳನ್ನು ಅವನು ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟ. ಸೈನ್ಸ್ ಬಗ್ಗೆ ಅವನಿಗೆ ನಿಸ್ಸೀಮವಾದಂತಹ ಅರಿವು ಇತ್ತು. ಅವನು ವಿಚಾರ ಮಾಡಿದ, ನಾನು ಸೈನ್ಸ್ ಶಾಸ್ತ್ರದಲ್ಲಿ ನಿಸ್ಸೀಮ ಪಂಡಿತನಾಗಿದ್ದೇನೆ, ಹಾಗಾಗಿ ನಾನು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಬಗ್ಗೆಯೂ ಕೂಡ ತಿಳಿದುಕೊಳ್ಳಬೇಕು ಅಂತ ಇಚ್ಛಾಪಟ್ಟ. ವಿಚಾರ ಮಾಡಿದ ತಕ್ಷಣ ಅವನಿಗೆ ವಿಚಾರ ಮಾಡಿದ, ಸರಿ ಆಯಿತು, ನಾನು ದೊಡ್ಡ ಸೈಂಟಿಸ್ಟ್, ಹಾಗಾಗಿ ಒಬ್ಬ ವ್ಯಕ್ತಿಯ ಕೆಳಗೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಅವನಿಂದ ಆ ಜ್ಞಾನವನ್ನು ಪಡೆಯಬೇಕು ಅಂತ ಅವನಿಗೆ ಈಗೋ ಅಡ್ಡ ಆಯಿತು. ಹಾಗಾಗಿ ನಾನೇ ಸ್ವಂತ ಅಧ್ಯಯನ ಮಾಡ್ತೇನೆ, ಅಂದರೆ ನನಗೆ ಯಾರು ಗುರುಗಳು ಬೇಕಾಗಿಲ್ಲ, ನಾನೇ ಸ್ವಂತವಾಗಿ ಕಲಿತೇನೆ ಅಂತ ವಿಚಾರ ಮಾಡಿದ. ಬುಕ್ ಸ್ಟಾಲಿಗೆ ಹೋದ, ಕಂಡ ಪುಸ್ತಕಗಳನ್ನೆಲ್ಲ ತಗೊಂಡು ಬಂದು ವಿಚಾರ ಮಾಡ್ತಾನೆ, ಆಯಿತು ನಾನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಓದಿದ. ಕಾಲಾಂತರದಲ್ಲಿ ಅವನು ದೊಡ್ಡ ಬಂಗ್ಲೆಯನ್ನು ಕಟ್ಕೊಂಡ. ಆ ಬಂಗ್ಲೆಯನ್ನು ಕಟ್ಕೊಂಡ ನಂತರ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಒಬ್ಬ ಆಚಾರನ ಕರೆಸಿದ, ಪುರೋಹಿತರನ್ನು. ಆ ಪುರೋಹಿತರು ಚೆನ್ನಾಗಿ ಓದಿಕೊಂಡಿದ್ದವರು, ಶಾಸ್ತ್ರವನ್ನು ಕೂಡ ಚೆನ್ನಾಗಿ ತಿಳಿದವರು. ಆಯಿತು ಅಂತ ಹೇಳಿ ಪೌರೋಹಿತ್ಯಕ್ಕೆ ಅಂತ ಅವರ ಮನೆಗೆ ಬಂದರು. ಭವ್ಯವಾದಂತಹ ಭವನ ನೋಡಿದ ಕೂಡಲೇ ಬಹಳ ಸಂತೋಷ ಆಯಿತು ಅವರಿಗೆ. ವಿಧಿವತ್ತಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡಿಸಿಕೊಟ್ರು. ಆಯಿತು, ಎಲ್ಲ ಆಯಿತು. ಈ ಕಲಶವನ್ನು ಮತ್ತು ಈ ಕಲಶದ ನೀರನ್ನು ಮತ್ತು ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಬೇಕಲ್ಲ, ಎಲ್ಲ ಕಡೆಗೆ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಹಾಲ್ನಲ್ಲಿ ಪ್ರೋಕ್ಷಣೆ ಮಾಡಿದ್ರು, ಬೆಡ್ರೂಮಲ್ಲಿ ಪ್ರೋಕ್ಷಣೆ ಮಾಡಿದರು, ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲ ಕಡೆಗೆ ಹೋಗಿ ಪ್ರೋಕ್ಷಣೆ ಮಾಡಿದ್ರು. ಎಲ್ಲ ಆಯಿತು. ಆ ಆಚಾರ್ಯಗೆ ಒಂದು ಸಂಶಯ ಬಂತು. ಅಡಿಗೆ ಮನೆಗೂ ಪ್ರೋಕ್ಷಣೆ ಮಾಡಿದ್ರು. ಎಲ್ಲ ದೇವ್ರ ಮನೆ ಕಾಣಿಸ್ತಾ ಇಲ್ಲಲ್ಲ, ದೇವ್ರ ಮನೆ ಎಲ್ಲಿದೆ? ಹೌದಾ, ನಿಮಗೆ ದೇವ್ರ ಮನೆ ಕಾಣಿಸ್ಲಿಲ್ವಾ? ಅದು ಕಾಣಿಸೋದೇ ಇಲ್ಲ, ನಾನು ತೋರಿಸ್ತೇನೆ ಬನ್ನಿ ಅಂತೇಳಿ ಕರ್ಕೊಂಡು ಹೋದ ಹಿಂದೆ ಹೋದ, ಮನೆಯಿಂದ ಹೋಗ್ಬಿಟ್ಟ ಸೈಂಟಿಸ್ಟ್. ಗಾಬರಿ ಆಯಿತು, ನೀನು ದೇವ್ರ ಮನೆ ಪ್ರತ್ಯೇಕವಾಗಿ ಕಟ್ಟಿದಾನೇನೋ ಅಂತ ಟೆನ್ಷನ್ ಆಯಿತು. ಹುಡುಕದ, ಆಯಿತು ಅಂತ ಹೇಳಿ ಅವನ ಹಿಂದೆ ಹೋದ. ಒಂದು ದೊಡ್ಡ ತೆಗ್ಗು ತೋರಿಸ್ದ ಸೈಂಟಿಸ್ಟ್, ಒಂದು ದೊಡ್ಡ ತೆಗ್ಗು ತೋರಿಸ್ದ, ಇದೇ ದೇವರ ಮನೆ ಅಂತಂದ. ಭಯ ಆಯಿತು ಫಸ್ಟ್ ಆಚಾರ್ಯಗೆ. ಅಯ್ಯೋ ಏನು ದೊಡ್ಡ ತೆಗ್ಗು ತೋರಿಸಿ ಮತ್ತೆ ದೇವ್ರ ಮನೆ ಅಂತ ಇದ್ದಾನಲ್ಲ, ಏನು ತಲೆಗಿರಿ ಕೆಟ್ಟಿದೆಯಾ ಅವನಿಗೆ ಅಂತ. ಅವನು ಹೇಳ್ದ, ನೀವು ಶಾಸ್ತ್ರವನ್ನು ಸರಿಯಾಗಿ ಓದಿಲ್ಲ ಅಂತ ಕಾಣಿಸುತ್ತೆ, ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾನು ದೇವ್ರ ಮನೆ ಕಟ್ಟಿದ್ದೇನೆ ಅಂತ. ಆಚಾರ್ಯ ಬೈದರು, ಅಲ್ಲಪ್ಪ ಇದೇನು ದೇವ್ರ ಮನೆ ಅಂದರೆ ನಿನ್ನ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದೀಯಾ, ಅದಕ್ಕೆ ಡಬಲ್ ಆಗಿ ದೇವ್ರ ಮನೆ ಭವ್ಯವಾಗಿರಬೇಕು ಅಂತ, ಅದರಲ್ಲಿ ನೀನು ಯಾವುದೋ ತೆಗ್ಗು ತೋರಿಸಿ ದೇವ್ರ ಮನೆ ಅಂತೀಯಲ್ಲ ಅಂತ ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ನೀವು ಸರಿಯಾಗಿ ಶಾಸ್ತ್ರನೇ ಓದಿಲ್ಲ, ಶಾಸ್ತ್ರದಲ್ಲಿ ಹೇಗಿದೆಯೋ ಹಾಗೆ ನಾ ಕಟ್ಟಿದ್ದೇನೆ ಅಂತಂದ. ಹೌದಾ, ನನಗಿಂತ ಶಾಸ್ತ್ರ ನೀವು ಓದಿಯೇನಪ್ಪ, ಏನಂತ ಓದಿದಿ, ನಿನಗೇನು ಅರ್ಥ ಆಯಿತು, ಯಾಕೆ ಹೀಗೆ ಕಟ್ಟಿದಿ ಅಂತ ಕೇಳಿದ್ರು ಅವರು. ಕೇಳಿದ ತಕ್ಷಣ ಆ ವ್ಯಕ್ತಿ ಉತ್ತರಿಸ್ತಾನಂತೆ, ಗೀತೆಯಲ್ಲಿ ಪರಮಾತ್ಮ ಹೇಳಿದಾನೆ, ಕೃಷ್ಣ ಪರಮಾತ್ಮ, ನತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಹಾಗಾಗಿ ಪರಮಾತ್ಮನೇ ತನ್ನ ಮನೆ ಬಗ್ಗೆ ತಾನು ಹೇಳ್ಕೊಂಡಿದ್ದಾನೆ. ಅಂದರೆ ಯಾವ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಕೂಡ ಪ್ರವೇಶ ಇರೋದಿಲ್ಲ, ಯಾವ ಪ್ರದೇಶದಲ್ಲಿ ಚಂದ್ರನ ಕಿರಣಗಳಿಗೂ ಪ್ರವೇಶ ಇರೋದಿಲ್ಲ, ಚಂದ್ರನ ಪ್ರಕಾಶಕ್ಕೂ. ಅದಾದ ನಂತರ ಯಾರು ಒಳಗೆ ಹೋದರೆ ವಾಪಸ್ ಹೊರಗೆ ಬರೋದಿಲ್ಲ, ಅಂತಹ ಮನೆ ನನ್ನದು ಅಂತ ಪರಮಾತ್ಮ ಹೇಳಿದ್ದಾನೆ. ತದ್ಧಾಮ ಪರಮಮ್ಮ ಅಂತ. ನೀವು ಸರಿಯಾಗಿ ಓದಿಲ್ಲ ಅಂತ ಕಾಣಿಸುತ್ತೆ, ನಾನು ಚೆನ್ನಾಗಿ ಓದಿದ್ದೇನೆ, ಹಾಗಾಗಿ ಅದಕ್ಕೆ ತೂಚ ತಪ್ಪದೆ ನಾನು ಕಟ್ಟಿದ್ದೇನೆ ಮನೆ ಅಂತ ತಲೆ ಹೊಡ್ಕೊಂಡ್ರು ಆಚಾರ್ಯರು. ಹಂಗಲ್ಲಪ್ಪ, ಅದಕ್ಕರ್ಥ ಪರಮಾತ್ಮನ ಆವಾಸ ಸ್ಥಾನ ವೈಕುಂಠ, ಅಲ್ಲಿ ಸ್ವಯಂ ಪ್ರಕಾಶಮಾನನಾದಂತಹ ಪರಮಾತ್ಮನೇ ಇರಬೇಕಾದರೆ ಸೂರ್ಯಚಂದ್ರರ ಅವಶ್ಯಕತೆ ಇಲ್ಲ. ಆ ಸೂರ್ಯಚಂದ್ರರಿಗೂ ಕೂಡ ಆ ಪರಮಾತ್ಮನೇ ಪ್ರಕಾಶವನ್ನು ಕೊಡುವಂತಹ ವ್ಯಕ್ತಿ. ಹಾಗಾಗಿ ಆ ಪರಮಾತ್ಮನೇ ವೈಕುಂಠದಲ್ಲಿದ್ದಾಗ ಅಲ್ಲಿ ಏಕೆ ಸೂರ್ಯಚಂದ್ರರ ಅವಶ್ಯಕತೆ? ಮತ್ತೆ ಅಂತಹ ವೈಕುಂಠಕ್ಕೆ ಯಾವ ವ್ಯಕ್ತಿ ಹೋಗ್ತಾನೆ ಅವನು ತಿರುಗಿ ಬರೋದಿಲ್ಲ ಅಂತ ಹಾಗೆ ಅರ್ಥಪ್ಪ ಅದಕ್ಕೆ. ಹೀಗೆ ಯಾವುದೋ ತೆಗ್ಗಿನಲ್ಲಿ ದೇವರನ್ನ ಕೂಡಿಸ್ತಿ ಅಂತ ನಾನು ವಿಚಾರ ಮಾಡಲಿಲ್ಲ. ಮತ್ತೆ ನಿನಗೆ ಯಾರು ಹೇಳಿಸ್ಕೊಟ್ರು ಅಂದ್ರೆ ಯಾರು ಹೇಳಿಸ್ಕೊಟ್ಲಿಲ್ಲ, ನಾನೇ ಕಲಿತೆ ಅಂತಂದ. ಅದಕ್ಕೆ ಹೀಗಾಗಿದ್ದು. ಹಾಗಾಗಿ
ಗುರುಗಳು ಅಂತ ಇರಲೇಬೇಕು. ಗುರುಗಳು ಇಲ್ಲದೆ ಹೋದರೆ ಈ ರೀತಿಯಾಗಿ ಅನಾಹುತಗಳಾಗ್ತಾ ಇರ್ತವೆ. ಹಾಗಾಗಿ ಗುರುಗಳ ಅವಶ್ಯಕತೆ ಈ ಪರಿ ಇರಬೇಕಾದರೆ ಜಗದ್ಗುರುಗಳಾದಂತಹ ಸತ್ಯಪ್ರಮೋದ ತೀರ್ಥರೆಂಬಂತಹ ಮಹಾನುಭಾವರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ನಮ್ಮ ಭಾಗ್ಯ ಬಹಳ ದೊಡ್ಡದು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಹೇಳಬೇಕು ಅಂತಾದರೆ ಅನಂತ ಸಾಗರ ರೂಪವಾದ ಇದೆ ಅದು. ಹಾಗಾಗಿ ಎಷ್ಟು ದಿವಸ, ಎಷ್ಟು ಜನ, ಎಷ್ಟು ಕಥೆಗಳನ್ನು ಹೇಳಿದರೂ ಕೂಡ, ಮಹಿಮೆಗಳನ್ನು ಹೇಳಿದರೂ ಕೂಡ ಅದು ಮುಗಿಯುವಂತಹದ್ದಲ್ಲ. ಯಾಕೆ ಪ್ರತಿ ಬಾರಿ ನಾವು ಕೇಳ್ತಾ ಇದ್ದೇವೆ? ಅವರು ವೃಂದಾವನಸ್ಥರಾದಾಗಿಂದ ಅವರ ಮಹಿಮೆಯನ್ನು ಕೇಳ್ತೇವೆ, ಬೇರೆಯವರ ಮಹಿಮೆ ಕೇಳ್ತೇವೆ, ಬೇರೆ ಬೇರೆ ಗುರುಗಳ ಮಹಿಮೆಯನ್ನ ಮೇಲಿಂದ ಮೇಲೆ ನಾವು ಕೇಳ್ತೇವೆ. ನಮಗೇನು ಪ್ರಯೋಜನ? ಪ್ರತಿ ಬಾರಿ ಅದೇ ಕಥೆಗಳನ್ನೇ ಹೇಳ್ತೀರಿ ನೀವು. ಎಲ್ಲರ ಬಗ್ಗೆಯೂ ಅದೇ ಹೇಳ್ತೇವೆ. ರಾಯರ ಬಗ್ಗೆ ಅದೇ ಹೇಳ್ತೇವೆ, ಜಯತೀರ್ಥರ ಬಗ್ಗೆ ಅದೇ ಹೇಳ್ತೇವೆ. ರಘುತ್ತಮರ ಆರಾಧನೆ ಬಂದ್ರೆ ಅಲಂಕಾರ ಒಂದೇ ಚೇಂಜ್ ಆಗತ್ತೆ, ಅವ್ರ ಕಥೆಯಲ್ಲಿ ಏನು ಚೇಂಜ್ ಆಗೋದಿಲ್ಲ. ಅಡಿಗೆ ಚೇಂಜ್ ಆಗತ್ತೆ, ಪ್ರವಚನ ಹೇಳೋರು ಚೇಂಜ್ ಆಗ್ತಾರೆ, ವಿಷಯ ಚೇಂಜ್ ಆಗೋದಿಲ್ಲ. ಮತ್ತೆ ಹೇಳಿದ್ದನ್ನೇ ಹೇಳ್ತೀರಲ್ಲ ನೀವು ಅಂತಂದ್ರೆ, ಹೇಳಿದ್ದನ್ನೇ ಹೇಳೋದು, ಕೇಳಿದ್ದನ್ನೇ ಕೇಳೋದೇ ನಮಗೆ ವಿಷಯದ ದಾರ್ಢ್ಯ. ಅವರಲ್ಲಿ ನಮಗೆ ಇರುವಂತಹ ಭಕ್ತಿ ಏನು ಮೂಡಿ ಬಂದಿತ್ತು ಅದು ದೃಢವಾಗಿ ನಿಲ್ಲಬೇಕಾದರೆ ಮೇಲಿಂದ ಮೇಲೆ ಅವರ ಕಥೆಗಳನ್ನು ಕೇಳ್ತಾ ಇರಬೇಕು. ಸುಮಧ್ವಿಜಯಲ್ಲಿ ಒಂದು ಮಾತು ಬರುತ್ತೆ, ಗಮನಾಸನ ಸಂಖತಾದಿ ಲೀಲಾಹ ಸ್ಮೃತಿ ಮಾತ್ರೇನ ಭವಾಪವರ್ಗದಾತ್ರೀಹಿ ಅಂತ. ಅಂದರೆ ದೊಡ್ಡವರ, ಮಹಾನುಭಾವರ ಏನು ಗಮನಾಗಮನಗಳಿವೆ, ಅವರು ಓಡಾಡೋದು ನೋಡ್ತಾ ಇದ್ರೆ ಸಾಕು, ಅದರಿಂದ ವಿಶಿಷ್ಟವಾದ ಪುಣ್ಯ ಬರುತ್ತೆ. ಅವರು ಕುಳಿತು ಪ್ರವಚನ ಮಾಡ್ತಾ ಇದ್ರೆ ಆ ಪ್ರವಚನ ನಿಮಗೆ ಕೇಳಲಿಕ್ಕೆ ಆಗ್ಲಿಲ್ಲ, ಅತಿ ದೊಡ್ಡ ವಿಷಯವನ್ನು ಹೇಳ್ತಾ ಇದ್ದಾರೆ, ನಮ್ಮ ತಲೆಗೆ ನಿಲ್ಕೋದಿಲ್ಲ ಅಂತಂದ್ರೆ ಅವರು ಕೂತಿದ್ದನ್ನು ನೋಡಿ ನಮಸ್ಕಾರ ಮಾಡಿದರೂ ನಮಗೆ ವಿಶೇಷವಾದಂತಹ ಪುಣ್ಯ ಇರುತ್ತೆ. ಸಂಕಥಾದಿ ಲೀಲಾಹ, ಅವರು ಮಾಡಿದಂತಹ ವಿಶಿಷ್ಟವಾದ ಕಾರ್ಯಗಳನ್ನ, ಸಾಧನೆಗಳನ್ನ ನಾವು ನೋಡಿದಾಗ, ಅದರ ಬಗ್ಗೆ ಮೇಲಿಂದ ಮೇಲೆ ನಾವು ಮೆಲುಕು ಹಾಕಿದಾಗ ಅದರಿಂದ ವಿಶಿಷ್ಟವಾದಂತಹ ಪುಣ್ಯ ಅನ್ನೋದು ನಮಗೆ ದೊರೆಯುತ್ತೆ ಅನ್ನೋದನ್ನ, ಅದರಿಂದ ನಮಗೆ ಮೋಕ್ಷಾದಿ ಸಕಲ ಪುರುಷಾರ್ಥಗಳು ಸಿಗತ್ತೆ, ಹಾಗೂ ಅನಿಷ್ಟಗಳೆಲ್ಲವೂ ಕೂಡ ನಿವೃತ್ತವಾಗತ್ತೆ ಎನ್ನುವುದನ್ನ ನಮಗೆ ಸುಮಧ್ವಿಜಯಕಾರರು ತಿಳಿಸಿಕೊಡ್ತಾರೆ. ಹಾಗಾಗಿ ನನಗೆ ತಿಳಿದಂತಹ ಸತ್ಯಪ್ರಮೋದ ತೀರ್ಥರ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಇಚ್ಛೆಯಿಂದ ಇಲ್ಲಿ ಕುಳಿತಿದ್ದೇನೆ. ಇದು ಬಳ್ಳಾರಿ, ಬಲ್ಲವರ ಊರು ಬಳ್ಳಾರಿ. ಇದು ಬಹುಶ್ರುತರ ನೀವೆಲ್ಲ, ನಿಮಗೆ ಗೊತ್ತಿಲ್ಲದೇ ಇರಲಿಕ್ಕಿಲ್ಲ, ಆದರೂ ನನಗೆ ಗೊತ್ತಿದ್ದನ್ನು ಹೇಳೋಣ ಅಂತ ಇಲ್ಲಿ ಕೂತಿದ್ದೇನೆ ಅಷ್ಟೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಚಿಕ್ಕ ಕಥೆ. ಪಾಂಡವರು ಮತ್ತೆ ಮಾಯಾದ್ಯೂತದಲ್ಲಿ ದುರ್ಯೋಧನಾದಿಗಳಿಂದ, ಶಕುನಿಯಿಂದ ಪರಾಭವವನ್ನು ಹೊಂದಿ 13 ವರ್ಷದ ಕಾಲ, ಅಂದರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಅಂತ ತೆರಳುತ್ತಾರೆ. ಬಹಳ ದುಃಖದಿಂದ ಅವರೆಲ್ಲ ತಮ್ಮ ತಮ್ಮ ರಾಜ್ಯಗಳನ್ನು ಬಿಟ್ಟು ಹೋಗ್ತಾರೆ. ಆದರೆ ಅವರಿಗೆ ಆ ದುಃಖ ಇರೋದಿಲ್ಲ. ಯಾಕೆ ಅಂದರೆ ಆ ಊರಿನಲ್ಲಿ, ಪಕ್ಕ ಗ್ರಾಮದಲ್ಲಿ, ಪಕ್ಕ ದೇಶದಲ್ಲಿರುವಂತಹ ಎಲ್ಲ ಋಷಿಮುನಿಗಳು, ಬ್ರಾಹ್ಮಣರು ಇವರ ಹಿಂದಲೇನೇ ಇರ್ತಾರೆ. ಧರ್ಮರಾಜಾದಿಗಳಿಂದ ಹಿಂದನೇ ಅವರೆಲ್ಲರೂ ಕೂಡ ಇರ್ತಾರೆ. ವಿಶೇಷವಾಗಿ ಭಗವಂತನ ಸಾಧನೆ ಆಗತ್ತೆ ಅಂತ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಬಹಳ ಸಂತೋಷಪಟ್ಟು, ಅವರೆಲ್ಲರಿಗೂ ಕೂಡ ಊಟ ತಿಂಡಿಗಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಸೂರ್ಯಾಂತರ್ಗತನಾದಂತಹ ಪರಮಾತ್ಮ ಅಕ್ಷಯ ಪಾತ್ರೆಯನ್ನು ಕೂಡ ದಯಪಾಲಿಸಿದ. ಹಾಗಾಗಿ ಊಟದ ಟೆನ್ಷನ್ ಇದಿಲ್ಲ ಅವರಿಗೆ. ಅಯ್ಯೋ, ಇಷ್ಟು ಜನ ಬ್ರಾಹ್ಮಣರಿದ್ದಾರಲ್ಲ, ಅವರಿಗೆ ಊಟದ ವ್ಯವಸ್ಥೆ ಹೇಗೆ ಅಂತ ಹಾಗೂ ವಿಚಾರ ಮಾಡಲಿಲ್ಲ. ಅಕ್ಷಯ ಪಾತ್ರೆ ಇತ್ತು, ಹಾಗಾಗಿ ನಡೆದೋಯ್ತು. ಆರಾಮಾಗಿ ಅವರು ವನವಾಸವನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ಬೇಕಾದಾಗ ಈ ಕಡೆ ಪರಮಾತ್ಮನಿಗೆ, ಕೃಷ್ಣ ಪರಮಾತ್ಮನಿಗೆ ಚಿಂತೆ ಆಯ್ತಂತೆ. ಅಲ್ಲ, ನನ್ನ ಭಕ್ತರು ಮಮ ಪ್ರಾಣ ಹಿ ಪಾಂಡವಾಹ, ನನ್ನ ಪ್ರಾಣ ಸಮರಾದಂತಹ ಪಾಂಡವರು ಆ ವನವಾಸದಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೋ ಗೊತ್ತಿಲ್ಲ. ಹಾಗಾಗಿ ನಾನು ಒಂದು ಬಾರಿ ಅವರನ್ನ ಭೇಟಿಯಾಗಿ ಬರಬೇಕು ಅಂತ ಹೇಳಿ ದ್ವಾರಕಾದಿಂದ ಪರಮಾತ್ಮ ವನಕ್ಕೆ ಬಂದ, ಕಾಡಿಗೆ ಬಂದ. ಕಾಡಿಗೆ ಬಂದು ನೋಡ್ತಾನೆ, ಎಲ್ಲಿ ನೋಡಿದ್ರು ಅಲ್ಲಿ ಜ್ಞಾನಸತ್ರಗಳು ನಡೀತಾ ಇವೆ, ಹೋಮ ಹವನಗಳು ನಡೀತಾ ಇವೆ.
ಅದ್ಭುತವಾದಂತಹ ಸುಗ್ರಾಸ ಭೋಜನ. ಅವನು ಕೃಷ್ಣ ಪರಮಾತ್ಮ ಬರೋ ಅಷ್ಟರೊಳಗೆ ಸಾಯಂಕಾಲ ಆಗ್ಬಿಟ್ಟಿತ್ತು. ಬಹಳ ಸುಸ್ತಾಗಿತ್ತು. ನೋಡಿದ್ರೆ ಎಲ್ಲ ಕಡೆಗೆ ಜ್ಞಾನಸತ್ರಗಳು ನಡೀತಾ ಇವೆ. ಬಹಳ ಸಂತೋಷ ಆಯಿತು ಪರಮಾತ್ಮನಿಗೆ. ಆಯಿತು, ಇಲ್ಲಿ ಆರಾಮಾಗಿದ್ದಾರೆ ನನ್ನ ಭಕ್ತರು ಅಂತ ಬಹಳ ಸಂತೋಷಪಟ್ಟ. ಕುಶಲ ಪ್ರಶ್ನೆಗಳೆಲ್ಲವನ್ನು ಕೇಳಿದ ನಂತರ ದ್ರೌಪದಿ ಹೇಳ್ತಾಳೆ, ಬಿಸಿನೀರು ಕಾಸ್ತೇನೆ, ಸ್ನಾನ ಮಾಡು, ಅದಾದ ನಂತರ ಊಟ ಮಾಡಮಂತಿ. ಬಹಳ ದೂರದಿಂದ ಬಂದಿದ್ದೀಯಲ್ಲ, ಮೈಕೈ ಎಲ್ಲ ಹಣ್ಣಾಗಿರುತ್ತೆ, ಬಿಸಿನೀರು ಸ್ನಾನ ಮಾಡಿದರೆ ಸ್ವಲ್ಪ ಅವರಿಗೆ ಆರಾಮ ಅನಿಸುತ್ತೆ, ಅದಾದ ನಿಂಗೂ ಫ್ರೆಶ್ನೆಸ್ ಬರುತ್ತೆ, ಚೆನ್ನಾಗಿ ಊಟ ಎಲ್ಲ ಮಾಡಬಹುದು. ಅದಾದ ನಂತರ ಮಾತಾಡ್ತಾ ಇರಿ, ಬಿಸಿನೀರು ಕಾಸ್ಲಿಕ್ಕೆ ನೀ ಅನುಜ್ಞೆ ಕೊಡು ಅಂತ ಕೇಳಿದ ಕೂಡಲೇ ದ್ರೌಪದಿಗೆ ಅನುಜ್ಞೆಯನ್ನು ಕೊಟ್ಟರು ಕೃಷ್ಣ ಪರಮಾತ್ಮ. ಆಯ್ತು, ಕಾಸಿನ ನಂತರ ನಾನು ಸ್ನಾನ ಮಾಡ್ತೇನೆ ಅಂತ. ಆಯ್ತು ಅಂತ ಹೇಳಿ ಒಲಿ ಉರಿ ಹಚ್ಚಿದಳು ದ್ರೌಪದಿ ದೇವಿ. ದೊಡ್ಡ ಪಾತ್ರೆ ಇಟ್ಲು, ನೀರೆಲ್ಲ ಇಟ್ಲು, ಚೆನ್ನಾಗಿ ತಟ್ಟೆ ಎಲ್ಲ ಮುಚ್ಚಿಟ್ಲು. ಈ ಕಡೆ ಬಂದು ಮತ್ತೆ ಹರಟಿ ಶುರುವಾಯಿತು. ತಾಸಾಯ್ತು, 2 ತಾಸಾಯ್ತು, ಈ ಕಡೆ ನೀರೇ ಕಾಯ್ತಾ ಇಲ್ಲ. ಅಯ್ಯೋ, ಬಹಳ ಸಮಸ್ಯೆ ಆಯ್ತು. ದ್ರೌಪದಿ ಬಂದು ನೋಡ್ತಾಳೆ, ನೀರು ತಣ್ಣಗೆ ಇದೆ, ಹೇಗಿತ್ತು ಹಾಗೆ ಇದೆ. ಕೆಳ ನೋಡ್ತಾಳೆ, ಉರಿ ಚೆನ್ನಾಗಿದೆ, ಗಾಳಿನೂ ಚೆನ್ನಾಗಿದೆ, ಉರಿ ಚೆನ್ನಾಗಿದೆ. ಇದೇನು ಮಾಯ ಅನ್ಕೊಂಡ್ಲು. ಬಹಳ ಸಮಸ್ಯೆ ಆಯ್ತು. 2 ತಾಸಾಯ್ತು. ಕೃಷ್ಣ ಕೇಳಿದ, ಏನ್ ನೀರು ಕಾಯ್ದಿಲ್ವಾ ಇನ್ನ ಅಂತ. ಇಲ್ಲ ಕಾಯ್ದಿಲ್ಲ, ಏನೋ ಸಮಸ್ಯೆ ಆಗಿದೆ, ನೀನೇ ಏನೋ ಮಾಡಿರ್ತೀಯ, ನೀನೇ ಹೇಳು. ಕೃಷ್ಣ ನಕ್ಕದಂತೆ, ನಕ್ಕಿ ಹೇಳ್ತಾನೆ, ಆ ನೀರಿನಲ್ಲಿ ಒಂದು ಕಪ್ಪೆ ಇದೆ, ಆ ಕಪ್ಪೆನೆ ತೆಗೆದು ಬಿಡು, ನೀರು ಕಾಯತ್ತೆ ಅಂತ. ನೋಡಿದ್ರೆ ಚಿಕ್ಕ ಕಪ್ಪೆ ಇತ್ತು. ಆ ಕಪ್ಪೆಯನ್ನು ತೆಗೆದು ಹೊರಗೆ ಹಾಕಿದ್ವಿ. ನೋಡ್ತಾಳೆ, 5 ನಿಮಿಷ ನೀರು ಕಾಯ್ತು, ಸ್ನಾನ ಎಲ್ಲ ಆಯ್ತು, ಊಟ ಕೂತ ಕೇಳದಂತೆ ದ್ರೌಪದಿ. ತಟ್ಕೊಂಡಿದ್ದ ಅಲ್ಲಿ ತನಕ, ಏನಿದು ಮ್ಯಾಜಿಕ್ ಅಂತ. ಒಂದು ಕಪ್ಪೆ ಇದೆ, ನೀನು ಸರ್ವಜ್ಞ, ಕಪ್ಪೆ ಇದೆ ಅಂತ ಗೊತ್ತಾಯ್ತು, ಆದರೆ ನೀನು ಅದನ್ನು ಕಾಪಾಡಬೇಕು ಅಂತ ಯಾಕೆ ವಿಚಾರ ಮಾಡಿದ್ವಿ? ಹೋದ್ರೆ ಹೋಗ್ತಿತ್ತು. ಸಹಜ ಪ್ರಶ್ನೆ. ಸುಮ್ಮನೆ ಎಷ್ಟೆಷ್ಟೋ ಕ್ರಿಮಿಕೀಟಗಳು ಸಾಯ್ತಾ ಇರ್ತವೆ. ಒಂದು ಕಪ್ಪೆ, ಚಿಕ್ಕ ಕಪ್ಪೆ ಸತ್ರ ನಡೀತಿತ್ತಲ್ಲ, ನೀ ಯಾಕೆ ಅದನ್ನು ಕಾಪಾಡಲಿಕ್ಕೆ, ರಕ್ಷಿಸಲಿಕ್ಕೆ ಹೋದಿ? ಕೃಷ್ಣ ಪರಮಾತ್ಮ ನಕ್ಕಿ ಹೇಳ್ತಾನಂತೆ, ಹಾಗಲ್ಲ, ಅವನು ಪೂರ್ವ ಜನ್ಮದಲ್ಲಿ ಆ ಜೀವ ನನ್ನ ಭಕ್ತನಾಗಿದ್ದ, ಪ್ರತಿದಿನಾಗ್ಲೂ ನನಗೆ ಪೂಜೆ ಮಾಡ್ತಾ ಇದ್ದ. ಒಂದು ದಿನ ಅವನು ತುಳಸಿಯಿಂದ ಬಹಳ ಭಕ್ತಿಯಿಂದ ನನಗೆ ಪೂಜೆ ಮಾಡಿದ. ಹಾಗಾಗಿ ನನಗೆ ಬಹಳ ಸಂತೋಷ ಆಯಿತು. ಅವನನ್ನು ರಕ್ಷಿಸಬೇಕು ಅಂತ ನಾನು ಇಚ್ಛಾಪಟ್ಟೆ, ಹಾಗಾಗಿ ಈಗ ರಕ್ಷಿಸಿದೆ. ಅಂದರೆ ಒಂದು ದಿನ ಪರಮಾತ್ಮನ ಪೂಜೆಯನ್ನ ಭಕ್ತಿಯಿಂದ ಮಾಡಿದರೆ ಅದರ ಫಲ ಯಾಪರಿ ಇರಬೇಕು ಅನ್ನೋದನ್ನ ವಿಚಾರ ಮಾಡಬೇಕಿದೆ. ಇದನ್ನೇ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ. ಶಾಲಿಗ್ರಾಮ ಶಿಲಾಸ್ಪರ್ಶಂ ಯೇ ಕುರ್ವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ ಅಂತ. ಯಾರು ಪ್ರತಿನಿತ್ಯ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾರೆ, ಅಂತಹ ವ್ಯಕ್ತಿಯ ಕೈ ಸ್ಪರ್ಶವನ್ನ, ಕರಸ್ಪರ್ಶವನ್ನ ಮಾಡಬೇಕು ಅಂಥೇಳಿ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಇಚ್ಛೆ ಪಡ್ತಾ ಇರ್ತಾರಂತೆ, ಕಾಯ್ತಾ ಇರ್ತಾರಂತೆ. ಯಾವಾಗ ಅವನು ಸ್ವರ್ಗಕ್ಕೆ ಬರ್ತಾನೆ, ಅವನ ಕೈ ಸ್ಪರ್ಶವನ್ನು ಯಾವಾಗ ನಾವು ಮಾಡಿಕೊಳ್ಳಬೇಕು ಅಂತ. ಹಾಗಾಗಿ ಅಷ್ಟು ಮಹತ್ವಪೂರ್ಣವಾಗಿದೆ ದೇವರ ಪೂಜೆ. ಅಂತಹ ದೇವರ ಪೂಜೆಯನ್ನ, ಅಂದರೆ ಒಂದು ಶಾಲಿಗ್ರಾಮ ಪೂಜೆಯನ್ನ ಮಾಡಿದರೇನೆ ಕೃಷ್ಣ ಹೀಗೆ ಕಾಪಾಡಿದ. ಶ್ರೀಮದಾಚಾರ್ಯರು ಒಂದು ಶಾಲಿಗ್ರಾಮ ಪೂಜೆಯನ್ನು ಮಾಡಿದರೆ ಇಷ್ಟು ಪ್ರಭಾವವಿದೆ, ಇಷ್ಟು ಫಲವಿದೆ ಅಂತ ಶ್ರೀಮದಾಚಾರ್ಯರು ಹೇಳಬೇಕಾದಾಗ, ಸಾಕ್ಷಾತ್ ನಾರಾಯಣನಿಂದ ದತ್ತವಾದಂತಹ ವ್ಯಾಸಮುಷ್ಟಿಗಳು, ಅದ್ಭುತವಾದ ಅಪರೂಪವಾದಂತಹ ಪರಮಾತ್ಮನ ಮುಖ್ಯ ಅಧಿಷ್ಠಾನಭೂತವಾದಂತಹ ಆ ಅದ್ಭುತ ಪ್ರತಿಮೆಗಳನ್ನ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು 50 ವರ್ಷದ ಕಾಲ ಒಂದು ದಿನವೂ ಬಿಡದೆ, ಸಂಕೋಚವನ್ನು ಮಾಡದೆ, ಪ್ರತಿದಿನ ಅತ್ಯಂತ ವೈಭವದಿಂದ ಆ ಪೂಜೆಯನ್ನ ಮಾಡ್ತಾ ಇರಬೇಕಾದಾಗ ಅವರಿಗೆ ಎಷ್ಟು ಫಲ ಸಿಕ್ಕಿರಲಿಕ್ಕಿಲ್ಲ. ಪರಮಾತ್ಮ ಎಷ್ಟು ರೀತಿಯಾಗಿ ಅವರಿಗೆ ಅನುಗ್ರಹವನ್ನ ಮಾಡಲಿಕ್ಕಿಲ್ಲ. ಅಂತಹ ಮಹಾಮಹಿಮರಾದಂತಹ ಸತ್ಯಪ್ರಮೋದರ ಬಗ್ಗೆ ನಾವು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಬ್ಬ ಮಹಾ ತೇಜಸ್ವಿ, ಒಬ್ಬ ಮಹಾಚೇತನ ಭೂಮಿಗೆ ಇಳಿದು ಸಜ್ಜನರನ್ನ ಉದ್ಧಾರ ಮಾಡಬೇಕಾದರೆ
ಪುಕ್ಕಟ್ಟಾಗಿ ಮಾಡೋದಿಲ್ಲ. ಅದಕ್ಕೆ ವಿಶೇಷವಾದಂತಹ ಸೇವೆಯಿಂದ ಅಂತಹ ಮಹನೀಯರ ಜನನ ಆಗ್ತಾ ಇರುತ್ತೆ. ಸತ್ಯಪ್ರಮೋದನಂತಹ ಒಬ್ಬ ದಿವ್ಯ ಚೇತನ ಕೆಳಗೆ ಇಳಿದು ಸಜ್ಜನರ ಉದ್ಧಾರ ಮಾಡಬೇಕು ಅಂತಾದರೆ, ಅವರು ಕೆಳಗಿಳಿಬೇಕಾದರೆ ಅಷ್ಟು ವಿಶಿಷ್ಟವಾದಂತಹ ಸಾಧನೆಯನ್ನ ಅವರ ಪೂರ್ವಾಶ್ರಮ ತಂದೆ ತಾಯಿ ಎಂದರು ಮಾಡಿರಬೇಕಲ್ಲ, ಅವರು ಮಾಡಿದ್ದಾರೆ. ಸತ್ಯಪ್ರಮೋದ ತೀರ್ಥರ ಪೂರ್ವಾಶ್ರಮರ ತಂದೆ ತಾಯಿ ಎಂದರು ಗುತ್ತಲ ರಂಗಾಚಾರ್ಯರು, ಕಮಲಾಬಾಯಿ ಅಂತ ಅವರ ಹೆಸರು. ಧಾರವಾಡದಲ್ಲಿ ಅವರು ವಿಕ್ಟೋರಿಯಾ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್, ಅಲ್ಲಿ ಅವರು ಮತ್ತೆ ಅಧ್ಯಾಪಕ ವೃತ್ತಿಯನ್ನ ಮಾಡಿಕೊಂಡಿದ್ದರು. ಜೀವನೋಪಾಯಕ್ಕಾಗಿ, ಜೀವನ ನಡೆಯಬೇಕು ಅನ್ನೋದಕ್ಕಾಗಷ್ಟೇ ಅವರು ಆ ಕೆಲಸವನ್ನ ಮಾಡ್ತಾ ಇದ್ರು. ಕಾಲಕ್ರಮದಲ್ಲಿ ಆ ಕೆಲಸವೂ ಅವರು ಬಿಟ್ಬಿಟ್ರು. ಅಂದ್ರೆ ಬ್ರಿಟಿಷ್ ಅಧಿಕಾರಿ ಒಬ್ಬನು ಬರ್ತಾ ಇದ್ದಾನೆ, ಹಾಗಾಗಿ ಅವನಿಗೆ ಸರಿಯಾದ ಮರ್ಯಾದೆಯನ್ನು ಕೊಡಬೇಕು, ಅವನಿಗೆ ನಮಸ್ಕಾರಾದಿಗಳನ್ನು ಮಾಡಬೇಕು, ವಿಶೇಷವಾದ ಮರ್ಯಾದೆಯನ್ನು ಮಾಡಬೇಕು. ಅಂದ್ರೆ ಪರಮಾತ್ಮನಿಗೆ ನಾವು ಮರ್ಯಾದೆಯನ್ನು ಮಾಡಬೇಕು, ನಮ್ಮ ಗುರುಗಳಿಗೆ ನಾವು ಮರ್ಯಾದೆಯನ್ನು ಮಾಡಬೇಕೇ ಹೊರತು ಯಾವನೋ ಕ್ಷುದ್ರನಾದಂತಹ ಅಧಿಕಾರಿಗೆ ನಾವು ಮರ್ಯಾದೆಯನ್ನು ಕೊಡೋದು ಸರಿಯಲ್ಲ ಅನ್ನೋ ಉದ್ದೇಶದಿಂದ ಅವರು ಆ ಪದವಿಗೇನೆ ರಾಜೀನಾಮೆ ಕೊಟ್ಟಿದ್ದಾರೆ. ವಿಶೇಷವಾದಂತಹ ಸಾಧನೆಯನ್ನ ಅನವರತ ಮಾಡಿದಂತಹ ಮಹಾನುಭಾವರು ಗುತ್ತಲ ರಂಗಾಚಾರ್ಯರು. ಈ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ ಅತ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಭ್ಯಸೇತ್ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅಂದರೆ ಶ್ರವಣಾದಿಗಳನ್ನ ಯಾವಾಗಲೂ ಮಾಡ್ತಾ ಇರಬೇಕು, ಅಧ್ಯಯನವನ್ನ ವಿಶೇಷವಾಗಿ ಮಾಡ್ತಾ ಇರಬೇಕು. ವಿಶೇಷವಾಗಿ ಅಧ್ಯಯನವನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಅವ್ರು ಹೇಗೆ ಮಾಡ್ತಿದ್ರು ಅಂತಂದ್ರೆ, ರಾತ್ರಿ ಹಗಲು ಸೇರಿ ಯಾವಾಗಲೂ ಪುಸ್ತಕವನ್ನು ಓದ್ತಾ ಇದ್ರಂತೆ. ತತ್ವಪ್ರಕಾಶಕ, ತತ್ವನಿರ್ಣಯ, ಋಗ್ಭಾಷ್ಯ, ಟೀಕೆ, ಭಾಷ್ಯ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಯಾವಾಗಲೂ ಓದ್ತಾ ಇದ್ರಂತೆ. ರಾತ್ರಿ ಹೊತ್ತು ಕೂಡ, ಬೆಳಗ್ಗೆ ಹೊತ್ತೆಲ್ಲರೂ ಓದ್ತಾರೆ, ರಾತ್ರಿ ಹೊತ್ತು ಕೂಡ ಅವ್ರು ಯಾವಾಗಲೂ ಓದ್ತಿದ್ರಂತೆ. ಯಾವಾಗಾದರೂ ಅವರಿಗೆ ನಿದ್ದೆ ಬಂದು ಸುಮ್ಮನೆ ಅಲ್ಲೇ ಒಂದು ಹಾಸಿಗೆ ಮೇಲೆ ಸುಮ್ಮನೆ ಹಿಂಗೆ ಅಡ್ಡಾಗೋದು, ಎಚ್ಚರ ಆದ ತಕ್ಷಣ ಮತ್ತೆ ಪುನಃ ಓದೋದು. ಯಾವಾಗಲೂ ಹೀಗೇನೆ ಅವರು ಅಖಂಡವಾದಂತಹ ಅಧ್ಯಯನವನ್ನ ಯಾವಾಗಲೂ ಅನವರತ ಮಾಡ್ತಾ ಇದ್ರಂತೆ. ಅವರು ಹೀಗೆ ಕಾಲಕ್ರಮದಲ್ಲಿ ಖರ್ಜಿಗೆ ಎಂಬ ಗ್ರಾಮಕ್ಕೆ ಹೋದಾಗ ಅಲ್ಲಿ ಒಂದು ಮುಖ್ಯ ಪ್ರಾಣದೇವರ ದೇವಸ್ಥಾನವಿದೆ, ಅತ್ಯಂತ ಜಾಗೃತ ಪ್ರಾಣದೇವರು. ಅಲ್ಲಿಗೆ ಹೋದಾಗ ಅವರಿಗೆ ವಿಶೇಷ ಸಂಕಲ್ಪವಾಯಿತು, ಪ್ರೇರಣೆ ಆಯಿತು. ಪರಮಾತ್ಮನ ಪ್ರೇರಣೆಯಿಂದ ಅವರು ಅಲ್ಲಿ ವಿಶೇಷ ಸೇವೆಯನ್ನ ಮಾಡಿದ್ದಾರೆ. ಪ್ರಾಣದೇವರ ಸೇವೆಯನ್ನ ವಿಶೇಷವಾಗಿ ಮಾಡಿದ್ದಾರೆ. ಅವರ ಸೇವೆ ಮಾಡಿ ಅಷ್ಟೇ ಅಲ್ಲದೆ ಅಲ್ಲಿ 108 ಬಾರಿ ತಾತ್ಪರ್ಯ ನಿರ್ಣಯವನ್ನ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಪಾರಾಯಣ ಮಾಡಿದ್ದಾರೆ. ಗುತ್ತಲ ರಂಗಾಚಾರ್ಯರು ವಿಶೇಷವಾದ ರೀತಿಯಲ್ಲಿ ಒಂದು ಸಲ ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡಲಿಕ್ಕೆ 22 ತಾಸು ಬೇಕು. 22 ತಾಸು ಒಂದು ಸಲ, ಒಟ್ಟಾರೆ 5,000 ಶ್ಲೋಕ ಆ ತಾತ್ಪರ್ಯ ನಿರ್ಣಯಕ್ಕಿರೋದು. ಶ್ರೀಮದಾಚಾರ್ಯರಿಂದ ರಚಿತವಾದಂತಹ ಅದ್ಭುತವಾದ ಅಪೂರ್ವವಾದಂತಹ ಗ್ರಂಥ. ಎಷ್ಟೋ ತತ್ವಗಳು, ಪ್ರಮೇಯಗಳು ಅಲ್ಲಿ ಅಡಗಿವೆ. ಅಂತಹ ಮಹತ್ವಪೂರ್ಣವಾದಂತಹ ಗ್ರಂಥದ ಪಾರಾಯಣವನ್ನ 108 ಬಾರಿ, 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 108 ಬಾರಿ ಅವರು ಪಾರಾಯಣವನ್ನ ಮಾಡಿ ಆ ಮುಖ್ಯ ಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ಮಾಡಿದಂತಹ ಆ ಪಾರಾಯಣದ ಫಲವಾಗಿ ಸತ್ಯಪ್ರಮೋದ ತೀರ್ಥರೆಂಬಂತಹ ಮಹಾಚೇತನ ಅವರಿಗೆ ತನೆಯನಾಗಿ ಅವತರಿಸಿದ್ದಾರೆ. ಆ ಬಾಲಕನಿಗೆ ಗುರುರಾಜಾಚಾರ್ಯ ಅಂತ ಈ ರೀತಿಯಾಗಿ ನಾಮಕರಣವನ್ನ ಮಾಡಿದ್ದಾರೆ. ಅದ್ಭುತವಾದಂತಹ ಪ್ರತಿಭೆ ಆ ಬಾಲಕನದು. ಮಹಾಚೇತನಾಲ, ದಿವ್ಯವಾದಂತಹ ಅಮೋಘವಾದಂತಹ ಜ್ಞಾನ, ಅದ್ಭುತವಾದಂತಹ ಪ್ರತಿಭೆ, ವಿಶಿಷ್ಟವಾದಂತಹ ಜ್ಞಾಪಕ ಶಕ್ತಿ ಅವರಿಗೆ. ಅವರು ಆಶ್ರಮವಾದ ಮೇಲೆ ಎಷ್ಟೋ ವಯಸ್ಸಾದರೂ ಕೂಡ ಯಾವ್ಯಾವ ಗ್ರಾಮಕ್ಕೆ ಹೋಗ್ತಾರಲ್ಲ ಅಲ್ಲಿ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಹೆಸರಿಟ್ಟು ಕರೆದು ಮತ್ತೆ ಮಾತಾಡಿಸ್ತಿದ್ರಂತೆ. ಅಷ್ಟು ನೆನಪಿನ ಶಕ್ತಿ ಅವರದು. ಅವರು ಹಾಗೆ ಬೆಳೀತಾ ಬೆಳೀತಾ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದಾರೆ. ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡಿದಾಗ ಅವರ ಗುರುಗಳು ಧಾರಾಪುರಂ ಕೃಷ್ಣಮೂರ್ತಿ ಆಚಾರ್ಯರು ಅಂತ. ಅವರ ಹತ್ರ
ವಿಶೇಷವಾಗಿ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಅವರು ಮಾಡಿದ್ದಾರೆ. ಅದ್ಭುತವಾದಂತಹ ಪಾಂಡಿತ್ಯವನ್ನು ನ್ಯಾಯಶಾಸ್ತ್ರದಲ್ಲಿ ಅವರು ಪಡೆದಿದ್ದಾರೆ. ಆ ಕಾಲದಲ್ಲಿ ತಿರುಚಾನೂರು ಪದ್ಮಾವತಿ ದೇವಸ್ಥಾನ ಇದೆಯಲ್ಲ, ತಿರುಪತಿ ಹತ್ರ, ಆ ತಿರುಚಾನೂರಿನಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಂದು ಚಿಕ್ಕ ಗುರುಕುಲವನ್ನು ನಡೆಸ್ತಾ ಇದ್ರು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪಾಠ, ವಿಶಿಷ್ಟವಾದ ರೀತಿಯಲ್ಲಿ ಪರೀಕ್ಷೆ, ಅದಕ್ಕೆ ತಕ್ಕಂತೆ ಬಹುಮಾನ, ಪ್ರಥಮ ಶ್ರೇಣಿಯಲ್ಲಿ ಬಂದವರಿಗಿಷ್ಟು, ದ್ವಿತೀಯ ಶ್ರೇಣಿಯಲ್ಲಿ ಬಂದವರಿಗಿಷ್ಟು, ಹೀಗೆ ವಿಶೇಷವಾದ ರೀತಿಯಲ್ಲಿ ಆ ಗುರುಕುಲ ನಡೀತಾ ಇದೆ. ಸತ್ಯಧ್ಯಾನ ತೀರ್ಥರು ಉಪಸ್ಥಿತರಿದ್ದರು. ಆ ಪ್ರಸಂಗದಲ್ಲಿ ಅಲ್ಲಿ ಪರೀಕ್ಷೆ ಕೊಡಬೇಕು ಎಂಬ ಉದ್ದೇಶದಿಂದ, ವಿಶೇಷ ಅಧ್ಯಯನ ಅಲ್ಲಿ ಮಾಡಬೇಕು ಎಂಬ ಉದ್ದೇಶದಿಂದ ಸತ್ಯಪ್ರಮೋದ ತೀರ್ಥರು ಕೂಡ, ಅಂದರೆ ಗುರುರಾಜಾಚಾರ್ಯರು ಕೂಡ ಅಲ್ಲಿಗೆ ಹೋದರಂತೆ. ಹೋಗಿ ಅಲ್ಲಿ ಪರೀಕ್ಷೆ ಕೊಟ್ಟರು. ಪರೀಕ್ಷೆ ಕೊಟ್ಟರೆ ಅವರ ಪಾಂಡಿತ್ಯ, ಅವರ ಪ್ರತಿಭೆಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು. ಆದರೆ ಪ್ರಥಮ ಶ್ರೇಣಿಯಲ್ಲಿ ಎಷ್ಟು ಬಹುಮಾನ ಕೊಡಬೇಕೋ ಅಷ್ಟು ಬಹುಮಾನ ಯಾವುದೋ ಗದ್ದಲ ಕಾರಣಕ್ಕಾಗಿ ಅವರಿಗೆ ಸಿಗಲಿಲ್ಲ. ಸ್ವಲ್ಪ ಮೊತ್ತ ಸಿಕ್ತು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು ಅವರಿಗೆ ಅಷ್ಟೇ ಕೊಟ್ಟು. ಅದಾದ ನಂತರ ದಿವಾಣರು ಬಂದು ಹೇಳ್ತಾರಂತೆ ಸತ್ಯಧ್ಯಾನರಿಗೆ, ಇಲ್ಲ, ಹೀಗೆ ಸ್ವಲ್ಪ ಗಡಿಬಿಡಿ ಆಗಿದೆ, ಹಾಗಾಗಿ ಅವರಿಗೆ ಕೊಡಬೇಕಾದಂತಹ ಮೊತ್ತವನ್ನು ನಾವು ಸರಿಯಾಗಿ ಕೊಡಲಿಲ್ಲ. ಪ್ರಥಮ ಶ್ರೇಣಿಯಲ್ಲಿ ಬಂದಿದ್ದಾರೆ ಆ ಗುರುರಾಜಾಚಾರ್ಯರು, ಹಾಗಾಗಿ ಅವರಿಗೆ ನೀವು ಸರಿಯಾದಂತಹ ಸಂಭಾವನೆಯನ್ನು ನಾವು ಸರಿಯಾಗಿ ಕೊಡ್ಲಿಕ್ಕಾಗ್ಲಿಲ್ಲ, ಸ್ವಲ್ಪ ಗದ್ದಲಾಗಿದೆ, ಈಗ ಕರೆದು ಕೊಡ್ತೀರೇನು ಅಂತ ಕೇಳಿದ್ರೆ ಸತ್ಯಧ್ಯಾನ ತೀರ್ಥರು ಹೇಳ್ತಾರಂತೆ, ಅವರು ಮಹಾಜ್ಞಾನಿಗಳು, ಅವ್ರು ಹೇಳ್ತಾರಂತೆ, ಇಲ್ಲ, ಇವನು ಇಸ್ಕೊಳ್ಳೋನಲ್ಲ, 100 ಜನ ಪಂಡಿತರನ್ನ ತಯಾರು ಮಾಡಿಸಿ ಅವರಿಗೆ 100 ರೂಪಾಯಿಗಳನ್ನ, 1000 ರೂಪಾಯಿಗಳನ್ನ ದಾನವಾಗಿ ಕೊಡುವಂತಹ ಮಹಾ ವ್ಯಕ್ತಿ ಆಗ್ತಾನೆ ಮುಂದೆ ಅಂತ ಸತ್ಯಧ್ಯಾನರು ಹಾರೈಸ್ತಾರಂತೆ. ಅಂತಹ ದೊಡ್ಡ ವ್ಯಕ್ತಿಗಳಿಂದ ಶ್ಲಾಘಿತರಾದಂತಹ ಮಹಾ ಮಹಿಮರು ಗುರುರಾಜಾಚಾರ್ಯರು. ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ವಿಚಾರವನ್ನು ನಾವು ಮಾಡ್ತಾ ಇರಬೇಕಾದರೆ, ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕಾದರೆ ಅವರಿಗೆ ಸರಿಯಾದಂತಹ, ಅವರೇನು ಶ್ರೀಮಂತರಿದ್ದಿಲ್ಲ, ಅವರಿಗೆ ಪ್ರತಿ ವಾರಕ್ಕೆ ಒಬ್ಬರಲ್ಲಿ ಊಟ, ಒಬ್ಬರ ಮನೆಯಲ್ಲಿ ಊಟ, ಅಂದರೆ ಸೋಮವಾರ ಒಬ್ಬರ ಮನೆಯಲ್ಲಿ ಊಟ, ಮಂಗಳವಾರ ಬೇರೆ ಒಬ್ಬರ ಮನೆಯಲ್ಲಿ, ಹೀಗೆ ಪ್ರತಿ ವಾರ ಒಂದೊಂದು ದಿವಸಕ್ಕೂ ಒಬ್ಬೊಬ್ಬರ ಮನೆಗೆ ಹೋಗೋದು, ಅಲ್ಲಿ ಊಟ ಮಾಡೋದು, ವಾರಾನ್ನ ಭೋಜನ ಅಂತಾರೆ. ಆಗಿನ ಕಾಲಕ್ಕೆ ಅದು ಬಹಳ ಫೇಮಸ್ ಆಗಿತ್ತು, ಅದೊಂದು ಟ್ರೆಂಡ್ ಶುರುವಾಗಿತ್ತಾಗ. ಹಾಗೇನೆ ಗುತ್ತಲ ಗುರುರಾಜಾಚಾರ್ಯರು ಕೂಡ ವಾರಾನ್ನ ಭೋಜನವನ್ನು ಮಾಡ್ತಾ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರಂತೆ. ಅಲ್ಲಿ ಅವರಿಗೆ ಊಟಕ್ಕೆ ಹಾಕಿದಂತಹ ಗೃಹಸ್ಥರು ಎಷ್ಟು ಭಾಗ್ಯವಂತರಲ್ಲ, ಅವರಿಗೆ ಗೊತ್ತಿರಲಿಲ್ಲ ಇವರು ಮುಂದೆ 1000 ಜನಕ್ಕೆ ಅನ್ನದಾನಾದಿಗಳನ್ನ ಮಾಡಿಸ್ತಾರೆ ಅಂತ. ಅವರು ಸತ್ಯಪ್ರಮೋದರಾದ ನಂತರ ಅವರಿಗೆ ಬಹಳ ಇಚ್ಛೆ ಇತ್ತಂತೆ, ಅನ್ನದಾನವನ್ನ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡಿಸಬೇಕು ಅಂತ. ಅದೇ ವಿಚಾರದಲ್ಲಿ ಅವರು ಅನ್ನದಾನಕ್ಕಾಗಿಯೇನೇ ದೊಡ್ಡ ದೊಡ್ಡ ಕಟ್ಟಡಗಳನ್ನ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕಟ್ಟಿಸಿದ್ದಾರೆ. ತಿರುಪತಿಯಲ್ಲಿ ಬೆಟ್ಟದ ಮೇಲೆ ಈಗಲೂ ಕೂಡ ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. 1000 ಭಕ್ತರಿಗೆ ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ 2 ಹೊತ್ತು ಸುಗ್ರಾಸ ಭೋಜನವನ್ನು ಅನ್ನದಾನವಾಗಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಮಲಖೇಡದಲ್ಲಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ಅನ್ನದಾನಾದಿಗಳನ್ನ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ವಿಶೇಷವಾದಂತಹ ಪುಣ್ಯವನ್ನ ಸಾಧನೆ ಮಾಡಿದಂತಹ ಮಹಾಮಹಿಮರು ನಮ್ಮ ಗುರುಗಳು. ಇದಾದ ನಂತರ ಅವರಿಗೆ ಮದುವೆ ಆಯಿತು, ಮಕ್ಕಳಾಗಿದ್ದಾರೆ, ಎಲ್ಲ ಆಯಿತು, ಚೆನ್ನಾಗಿ ನಡೆದಿದೆ ಸಂಸಾರ. ಈ ಕಡೆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರಿಗೆ ತೀವ್ರ ಅನಾರೋಗ್ಯವಾಯಿತಂತೆ. ತೀವ್ರ ಅನಾರೋಗ್ಯವಾದರೆ ಅವರು ಮತ್ತೆ ಉತ್ತರಾಧಿಕಾರಿಗಳನ್ನು ಆರಿಸ್ಕೋಬೇಕಲ್ಲ, ಅವ್ರಿಗೆ ಬಹಳ ಗೊಂದಲ ಆಯಿತು. ಮಹಾಪಂಡಿತರಿದ್ದಾರೆ ಸತ್ಯಧ್ಯಾನ ಶಿಷ್ಯಂದ್ರೆಲ್ಲರೂ ಕೂಡ ಆಗಿನ ಕಾಲಕ್ಕೆ ವಿಶೇಷವಾದ ರೀತಿಯಲ್ಲಿ ಮತ್ತೆ ಅವರು ತಮ್ಮ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಅಂದ ಮೇಲೆ ಮಹಾಪಂಡಿತರಿರಬೇಕಾದಾಗ ಮತ್ತೆ ನಾನು ಯಾರಿಗೆ ಆಶ್ರಮವನ್ನು ಕೊಡಬೇಕು? ಇವರಿಗೆ ಕೊಟ್ಟರೆ ಅವರಿಗೆ ಮನಸ್ತಾಪ ಆಗತ್ತೆ, ಅವರಿಗೆ ಕೊಟ್ಟರೆ ಇವರಿಗೆ ಮನಸ್ತಾಪ ಆಗತ್ತೆ. ಬಹಳ ಸಮಸ್ಯೆ ಆಯಿತು. ಅವರಿಗೆ ಸ್ವಯಂ ಬಹಳ ಸಮಸ್ಯೆ ಆಯಿತು, ಯಾರಿಗೆ ಕೊಡಬೇಕು? ಇಂತಹ ದೊಡ್ಡ ಪೀಠಕ್ಕೆ ಬರಬೇಕಾದರೆ ವಿಶಿಷ್ಟವಾದಂತಹ ಪಾಂಡಿತ್ಯವನ್ನ ಅವರು ಪಡೆದಿರಬೇಕಲ್ಲ, ಅಂತಹ ಮಹಾ ವ್ಯಕ್ತಿಗಳಿಗೆ ನಾವು ಕೊಡಬೇಕು. ಹಾಗಾಗಿ ಯಾರಿಗೆ ಕೊಡಬೇಕು ಅಂತ ಬಹಳ ಸಮಸ್ಯೆ ಮಾಡಿಕೊಂಡಾಗ, ಬಹಳ ಗೊಂದಲಕ್ಕೆ ಒಳಗಾದಾಗ
ಹಾಗೆ ವಿಚಾರ ಮಾಡ್ತಾ ಮಲಗದರಂತೆ. ಅಂತಹ ಸಮಯದಲ್ಲಿ ಅವರ ಸ್ವಪ್ನದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಬಂದು ಸೂಚನೆ ಕೊಡ್ತಾರಂತೆ, ಗುತ್ತಲ ಗುರುರಾಜಾಚಾರ್ಯರಿಗೆ ನೀವು ಆಶ್ರಮವನ್ನು ಕೊಡ್ರಿ ಅಂತ ಸೂಚನೆ ಕೊಟ್ಟು ಅವರು ಅಂತರ್ಧಾನರಾದರು. ಇವರಿಗೆ ಬಹಳ ಭರವಸೆ ಬಂತು, ಅಪ್ಪ ಒಂದು ಸಮಸ್ಯೆ ತೀರೋಯ್ತು, ದೊಡ್ಡ ಸಮಸ್ಯೆ ಇತ್ತು, ನನಗೆ ಯಾರಿಗೆ ಕೊಡಬೇಕು ಅಂತ ಹೇಳಿ ಗುರುಗಳು ನನ್ನ ಈ ಸಮಸ್ಯೆಯಿಂದ ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಗುತ್ತಲ ಗುರುರಾಜಾಚಾರ್ಯರಿಗೆ ನಾವು ಆಶ್ರಮವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದರು. ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದವರು ಯಾರಿಗೂ ಹೇಳಲಿಲ್ಲ. ದೇಹಾಲಸ್ಯವಾಯಿತು, ಅವರು ದೇಹತ್ಯಾಗ ಮಾಡೇ ಬಿಟ್ರು. ದೇಹತ್ಯಾಗ ಮಾಡಿದ್ದಾರೆ, ಯಾರಿಗೂ ಆಶ್ರಮವನ್ನು ಕೊಡಲೇ ಇಲ್ಲ. ಸುಮಾರು 2 ತಾಸುಗಳ ಗಟ್ಲೆ ನಿಶ್ಚೇಷ್ಟಿತವಾದಂತಹ ಆ ದೇಹದಲ್ಲಿ 2 ತಾಸಾದ್ಮೇಲೆ ಮತ್ತೆ ಅವರು ಜೀವಂತರಾದರಂತೆ. ಸತ್ಯಾಭಿಜ್ಞ ತೀರ್ಥರು ಮೇಲೆ ಹೋಗಿ ಯಮನ ಹತ್ರ ಮಾತಾಡಿ ಬಂದರು. ಅವರು, ನಾನು ಉತ್ತರಾಧಿಕಾರಿಗಳನ್ನ ನೇಮನ ಮಾಡಲಿಲ್ಲ, ದೊಡ್ಡ ಪೀಠ, ಶ್ರೇಷ್ಠರಾದ ಯೋಗ್ಯರಾದಂತಹ ಶಿಷ್ಯರು ನನಗೆ ಸಿಕ್ಕಿದ್ದಾರೆ, ಅವರಿಗೆ ನಾನು ಆಶ್ರಮವನ್ನು ಕೊಡಲಿಲ್ಲ, ಹಾಗಾಗಿ ಈಗಿಂದೀಗ ನಾನು ಬರ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಆಶ್ರಮ ಕೊಟ್ಟೇನ ಬರ್ತೇನೆ ಅಂತ ಹೇಳಿ ಪುನಃ 2 ತಾಸಾದ್ಮೇಲೆ ಜೀವಂತ ಆಯ್ತಂತೆ ಆ ದೇಹ. ಮತ್ತೆ ಬತಿಗೆ ಬಂದು ಅವರು ಗುರುರಾಜಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ವಿಶೇಷವಾದ ಅನುಗ್ರಹವನ್ನು ಮಾಡಿ ಸತ್ಯಪ್ರಮೋದ ತೀರ್ಥರು ಎಂದು ನಾಮಕರಣವನ್ನು ಮಾಡಿದಂತಹ ಅಪಾರ ಕರುಣೆಯನ್ನ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಸತ್ಯಪ್ರಮೋದರ ಮೇಲೆ ಮಾಡ್ತಾರಂತೆ. ಈ ಸತ್ಯಪ್ರಮೋದ ತೀರ್ಥರ ಸನ್ನಿಧಾನದಲ್ಲಿರುವಂತಹ ಸನ್ನಿಹಿತರಾದಂತಹ ಅನೇಕ ಶಿಷ್ಯರು ಹೇಳ್ತಾರಂತೆ, ಅವರು ತಮ್ಮ ಗುರುಗಳ ಬಗ್ಗೆ ಹೇಳಬೇಕಾದರೆ ಬಹಳ ದುಃಖವನ್ನು ಪಟ್ಟು, ಅಂದ್ರೆ ಬಹಳ ಸಂತೋಷ, ದುಃಖ, ಅದು ಅಂದ್ರೆ ತಮ್ಮನ್ನು ಬಿಟ್ಟು ಹೋದರಲ್ಲ ಅನ್ನೋ ದುಃಖ, ಮತ್ತು ನನ್ನ ಮೇಲೆ ಇಷ್ಟು ಕರುಣೆಯನ್ನ ಮಾಡಿದರಲ್ಲ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಅಂತ ವಿಶೇಷ ಕರುಣೆಯಿಂದ ಗಳಗಳ ಅಳತಾ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳ್ತಾ ಇದ್ರು ಅಂತ ಹೇಳಿ ಹಿರಿಯ ಪಂಡಿತರೆಲ್ಲ ಹೇಳ್ತಾ ಇರ್ತಾರೆ. ಆಶ್ರಮವಾದ ನಂತರ ಮಹಾ ಪಂಡಿತರಿದ್ದರು ಆಗಿನ ಕಾಲಕ್ಕೆ. ಅವರಿಗೆಲ್ಲ ಎಲ್ಲರಲ್ಲೂ ಕೂಡ ಕೆಲವರಿಗೆ ಸಂತೋಷವಾಯಿತು, ಇವರಿಗೆ ಆಶ್ರಮವಾಗಿದ್ದು, ಕೆಲವರಿಗೆ ಬೇಸರವಾಯಿತು. ನಮ್ಮಂತಹ ದೊಡ್ಡ ದೊಡ್ಡ ಪಂಡಿತರಿರ್ಬೇಕಾದಾಗ ಇವರಿಗಿನ್ನ 25 ವರ್ಷ ಇತ್ತು, 25-26 ವರ್ಷ ಇತ್ತು ಗುತ್ತಲ ಗುರುರಾಜಾಚಾರ್ಯರಿಗೆ ಆಶ್ರಮ ತಗೊಂಡಾಗ. ಇಂತಹ ಚಿಕ್ಕ ವ್ಯಕ್ತಿಗೆ, ಚಿಕ್ಕ ವಯಸ್ಸಿನ ವ್ಯಕ್ತಿಗೆ, ಯೋಗ್ಯತೆಯಲ್ಲಿ ಚಿಕ್ಕದಿರಬಹುದು ಅಂತಹ ವ್ಯಕ್ತಿಗೆ ಸತ್ಯಾಭಿಜ್ಞ ತೀರ್ಥರು ಯಾಕೆ ಆಶ್ರಮ ಕೊಟ್ಟರು, ಅವ್ರಿಗೇನು ಬರುತ್ತೆ ಅಂತೆಲ್ಲ ವಿಚಾರ ಮಾಡಿ ಅವರಿಗೆಲ್ಲ ಮನಸ್ತಾಪವಾಯಿತು. ಅವ್ರು ಏನಾದರೂ ಪಾಠ ಹೇಳ್ತಾರೆ ನೋಡೇ ಬಿಡೋನು ಅಂತ ಹೇಳಿ ಸುಧಾದಿ ಗ್ರಂಥಗಳ ಪಾಠವನ್ನು ಮಾಡಬೇಕು. ಈ ಪೀಠ ಸುಮ್ಮನೆ ಪೂಜಾ ಮಾಡೋದು, ಊಟ ಮಾಡಿ ಮಲಗೋದಲ್ಲ, ಪಾಠಾದಿಗಳನ್ನೇ ಮಾಡಬೇಕಲ್ಲ. ಹಾಗಾಗಿ ಪಾಠಾದಿಗಳನ್ನು ಮಾಡಬೇಕು. ಹೇಗೆ ಹೇಳ್ತಾರೆ ಇವರು ಪಾಠ ಅನ್ನೋದನ್ನು ತಿಳಿಯಬೇಕು. ಕೆಲವರು ಪರೀಕ್ಷೆ ಮಾಡಬೇಕಂತಲೇ ಕೂತರಂತೆ ಬಹಳ ಜನ ಪಂಡಿತರು. ಅಲ್ಲಿ ಆಗ ಪಂಡಿತರಿಗೇನೆ ಪಾಠ. ಮಠದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಜನ ಇದ್ರೆ ಪಂಡಿತರೇ ಬಹಳ ಜನ ಕೊಡ್ತಿದ್ರು ಪಾಠಕ್ಕೆ. ಅಂತಹ ಮಹಾ ಪಂಡಿತರಿಗೆ ಮುಂದೆ ಇವರು ಪಾಠವನ್ನು ಹೇಳಬೇಕು. ಸುಧಾ ಪಾಠವನ್ನ ಪ್ರಾರಂಭ ಮಾಡಿದರಂತೆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. 1 ತಾಸಾಯ್ತು, 2 ತಾಸಾಯ್ತು, ಒಂದೇ ವಿಷಯದ ಮೇಲೆ 2 ತಾಸಾಯ್ತು, 3 ತಾಸಾಯ್ತು, 6 ಗಂಟೆಗಳ ಕಾಲ ನಿರರ್ಗಳವಾಗಿ ಆ ಸುಧಾ ವಿಷಯದ ಮೇಲೆ, ಒಂದೇ ವಿಷಯದ ಮೇಲೆ 6 ತಾಸಿನ ಬಗ್ಗೆ ಅವರು ಮಾತನಾಡಿದ್ದಾರೆ. ಅಪೂರ್ವವಾದ ಅದ್ಭುತವಾದಂತಹ ಎಷ್ಟೋ ಪ್ರಮೇಯಗಳನ್ನ ಅವರಲ್ಲಿ ತುಂಬಿ ಹೇಳ್ತಾ ಇರಬೇಕಾದಾಗ ಆ ಎಲ್ಲಾ ಪಂಡಿತರಿಗೂ ಆನಂದಾಶ್ರಗಳು ಬಂದಿದೆ. ಬಹಳ ಸಂತೋಷವಾಯಿತು. ಮತ್ತೆ ಅಷ್ಟೇ ನಾಚಿಕೆನೂ ಆಯಿತು. ನಾವು ಅವ್ರ ಬಗ್ಗೆ ಹೀಗೆಲ್ಲ ವಿಚಾರ ಮಾಡಿದ್ವಲ್ಲ, ಯೋಗ್ಯತೆ ದೊಡ್ಡದು ಆ ಮಹಾನುಭಾವರದು, ಹಾಗಾಗಿ ನಾವು ಹಾಗೆಲ್ಲ ಮಾತಾಡಬಾರ್ದು, ವಿಚಾರವೂ ಸಹ ಮಾಡಬಾರ್ದಾಗಿತ್ತು, ಎಷ್ಟು ಅನರ್ಥ ಕಾದಿದೆಯೋ ನಮಗೆ ಅಂತ ಹೇಳಿ ವಿಚಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮೆಯನ್ನು ಕೇಳ್ತಾರಂತೆ. ಅಂತಹ ಅದ್ಭುತವಾದಂತಹ ಪಾಂಡಿತ್ಯವನ್ನ ಮಹಾಸ್ವಾಮಿಗಳು ಪಡೆದಿದ್ರು. ಸುಧೆಯ ಶ್ರೇಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾರೋಲ್ಲಾಸೋ ಪಹತ ಸಕಲಾ ಮಧ್ಯ ತಮಸೆ ಎಂಬ ಮಂಗಳಾಚರಣೆಗೆ 6 ಗಂಟೆಗಟ್ಟಲೆ ಕಾಲ ಅವರು ವಿಶೇಷವಾಗಿ ಅನೇಕ ಬಾರಿ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಾಕಷ್ಟು ಬಾರಿ, 30 ಬಾರಿ ಅವರು ಪಂಡಿತರಿಗೆ, ವಿದ್ಯಾರ್ಥಿಗಳಿಗೆ ಸುಧಾ ಪಾಠವನ್ನು ಹೇಳಿದ್ದಾರೆ. ಆ ಎಲ್ಲಾ ಮಂಗಳ ಕಾಲದಲ್ಲಿಯೂ ಕೂಡ ಕೇವಲ ಜಯತೀರ್ಥರಿಂದ ರಚಿಸಲ್ಪಟ್ಟಂತಹ ಮಂಗಳಾಚರಣೆ ಶ್ಲೋಕಕ್ಕೇನೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಷ್ಟು ಬಾರಿ ಮಾಡಿದರು ಕೂಡ, ಅಷ್ಟು ಬಾರಿ ಮಾಡಿದ್ದಾರೆ.
ಅಷ್ಟು ಬಾರಿ ಮಾಡಬೇಕಾದಾಗಲೂ ಕೂಡ ಏನೋ 1 ತಾಸು 2 ತಾಸು ಮಾಡಲಿಲ್ಲ, 6 ತಾಸು ಮಾಡಿದ್ದಾರೆ. 6 ತಾಸು ಮಾಡಿದಾಗಲೂ ಕೂಡ ಒಂದ್ಸಲ ಹೇಳಿದ ವಿಷಯ ಇನ್ನೊಂದ್ಸಲ ಬರಲಿಲ್ಲವಂತೆ. ಅಷ್ಟು ವಿಶೇಷವಾಗಿ ಅಷ್ಟು ಅನೇಕ ಪ್ರಮೇಯಗಳನ್ನ ಆ ಜಯತೀರ್ಥರ ಮಂಗಳಾಚರಣೆಯಲ್ಲಿ ತುಂಬಿ ಹೇಳಬೇಕಾದರೆ ಅವರ ಪಾಂಡಿತ್ಯದ ಅಗಾಧತೆಯನ್ನ ನಾವು ವಿಚಾರ ಮಾಡಬಹುದು. ನಮ್ಮ ಊಹೆಗೂ ಕೂಡ ನಿಲುಕದೇ ಇರುವಂತಹ ವಿಷಯವಿದೆ. ಅದೇ ರೀತಿಯಾಗಿ ಗುಲ್ಬರ್ಗಾದಲ್ಲಿ ಒಂದು ಸಭೆ ಆಗತ್ತೆ. ಅಲ್ಲಿ ರಾಮ ಶಬ್ದದ ಮೇಲೆ ಅವರು ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕೇವಲ ರಾಮ ಎಂಬ ಶಬ್ದಕ್ಕೆ ಅವರಿಡೀ ಬ್ರಹ್ಮಸೂತ್ರಗಳಲ್ಲಿ ಬರುವಂತಹ ಎಲ್ಲಾ ಪ್ರಮೇಯಗಳನ್ನ, ಸೂತ್ರದ ಅರ್ಥಗಳನ್ನ ಆ ರಾಮ ಎಂಬ ಶಬ್ದದಿಂದಲೇ ಅವೆಲ್ಲವೂ ಕೂಡ ವ್ಯಕ್ತವಾದದ್ದು ಅಂತ ಹೇಳ್ತಾ ಕೇವಲ ಆ ಪುಟ್ಟ ರಾಮ ಶಬ್ದದಲ್ಲಿ ಆ ಎಲ್ಲಾ ಪ್ರಮೇಯಗಳನ್ನ ತುಂಬಿ ತುಂಬಿ ಜನರಿಗೆ, ಸಜ್ಜನರಿಗೆ, ತಮ್ಮ ಭಕ್ತರಿಗೆ, ಪಂಡಿತರಿಗೆ ಹಬ್ಬದ ಊಟವನ್ನೇ ಬಡಿಸಿದ್ದಾರೆ. ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳು ಅವರ ಜ್ಞಾನದ ವೈಭವ ಆ ರೀತಿಯಾಗಿತ್ತು. ಅನೇಕ ಗ್ರಂಥಗಳನ್ನ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಸುಧಾ ಮಂಡನ ಅಂತ ಹೇಳಿ ಅದ್ಭುತವಾದಂತಹ ಕೃತಿ. ಮಧ್ಯದಲ್ಲಿ ಸುಧೆಯ ಅವರಿಗೆ ಟೀಕಾರಾಯರ ಮೇಲೆ ವಿಶೇಷವಾದ ಭಕ್ತಿ. ಆ ಸುಧೆಯ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಬಹಳ ಸಿಟ್ಟು ಬರ್ತಿತ್ತು. ಯಾರೋ ವಾದಿ ತನಗೆ ಆ ಟೀಕಾರಾಯರ ಮಾತು ಅರ್ಥ ಆಗದೆ ಇದ್ದಕ್ಕೆ ಏನೋ ಬರೆದು ಬಿಟ್ಟಿದ್ದಾನೆ. ಆ ಗ್ರಂಥಕ್ಕೆ ಖಂಡನ ರೂಪವಾಗಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸುಧಾ ಮಂಡನ ಎಂಬ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದಂತಹ ಗ್ರಂಥ ಅದು. ಭಗವಾನ್ ಎಂಬಂತಹ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾ ವಿಶೇಷವಾದಂತಹ ರೀತಿಯಲ್ಲಿ ಅದರ ಒಂದು ಪ್ರಬಂಧವನ್ನೇ ಅಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಭಗವತ್ ಶಬ್ದದ ನಿರೂಪಣೆಯನ್ನ ವಿಶೇಷವಾದ ರೀತಿಯಲ್ಲಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದಾರೆ. ವಾದಿರಾಜರ ಯುಕ್ತಿ ಮಲ್ಲಿಕೆ ಎಂಬ ಗ್ರಂಥದ ವ್ಯಾಖ್ಯಾನ ರೂಪವಾಗಿ ಅಲ್ಲೇ ಇದ್ದು ವಿಶೇಷವಾದ ಸೇವೆಯನ್ನ ಮಾಡಿ ವಿಶೇಷವಾದ ರೀತಿಯಲ್ಲಿ ಅವರು ಆ ಗ್ರಂಥವನ್ನ ಬರೆದಿದ್ದಾರೆ. ಅದರ ಫಲವಾಗಿ ಮುಂದೆ ನಿಮಗೆ ಒಂದು ಚಿಕ್ಕ ಕಥೆ ಬರುತ್ತೆ. ಅದು ವ್ರತ ನಿಯಮಗಳನ್ನು ಹೇಳಬೇಕಾದಾಗ ಆ ಕಥೆಯನ್ನು ಹೇಳ್ತೇನೆ. ಇದಾದ ನಂತರ ಆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಜ್ಞಾನದ ವೈಭವವನ್ನು ನೀವು ತಿಳಿದಿದ್ದೀರಿ. ಅವರು ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಎಲ್ಲಾ ಗ್ರಾಮಗಳಿಗೂ ಕೂಡ, ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಅವರು ತಮ್ಮ ಆ ಭಕ್ತರಿಗೆ ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡ್ತಾ ಇದ್ರಂತೆ. ಅನೇಕ ವಿಧವಾಗಿ ಅವರಿಂದ ಉಪಕೃತರಾದಂತಹ ಅನೇಕ ಭಕ್ತಾದಿಗಳು ಈಗಲೂ ಸಿಗ್ತಾರೆ ನಮಗೆ. ಅನೇಕ ಭಕ್ತರು ಅವರಿಂದ ಉಪಕೃತರಾಗಿ ಪ್ರತಿಯೊಂದು ಮನೆಗೆ ಹೋದಾಗಲೂ ಕೂಡ ಅಲ್ಲಿ ಪಾದಪೂಜೆಯನ್ನು ಮಾಡಿಸಿಕೊಂಡು ಆ ವ್ಯಕ್ತಿಗೆ ಇದ್ದಂತಹ ಕಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಗಳನ್ನ ಕೊಟ್ಟು ವಿಶೇಷವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ರು. ಅವರು ಹೀಗೆ ಎಲ್ಲ ಕಡೆ ಇಷ್ಟೇ ಅಲ್ಲದೆ ಅವರು ವಾದಿ ಪ್ರತಿವಾದಿಗಳನ್ನು ನಿಗ್ರಹ ಮಾಡ್ತಾ ಇದ್ರಂತೆ. ಆಗಿನ ಕಾಲದ ವಿದ್ಯಾಕ್ಷೇತ್ರ ಎಂದೇ ಪ್ರಸಿದ್ಧವಾದಂತಹ ಕಾಶಿಗೆ ದಿಗ್ವಿಜಯಕ್ಕೆ ಹೋಗ್ತಾರಂತೆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಸಭಾಪತ್ಯುಪಾಧ್ಯಾಯ ಅಂತ ದೊಡ್ಡ ಪಂಡಿತ, ತರ್ಕ ಪಂಡಿತ, ಹಾಗೆ ಹರೇ ರಾಮ ಶುಕ್ಲ ಅಂತ ಹೇಳಿ ಇನ್ನೊಬ್ಬ ಪಂಡಿತ, ಹೀಗೆ ಅನೇಕ ಅದ್ವೈತ ಪಂಡಿತರನ್ನ ಅವರು ಸೋಲಿಸಿ ಅದ್ವೈತ ಗ್ರಂಥದ ಏನು ಅವರ ಹೇಳುವಂತಹ ಎಲ್ಲಾ ವಿಚಾರಗಳನ್ನ ಖಂಡಿಸಿ ದ್ವೈತ ಸಿದ್ಧಾಂತದ ವಿಜಯ ಪತಾಕೆಯನ್ನ ಆ ಕ್ಷೇತ್ರಗಳಲ್ಲಿ, ಕಾಶಿ, ಗಯಾ ಮುಂತಾದ ಕ್ಷೇತ್ರಗಳಲ್ಲಿ ಹಾರಿಸಿದಂತಹ ಮಹಾಮಹಿಮೆಯರು ನಮ್ಮ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ತಿಳಿಯಬಹುದು. ಅದೇ ರೀತಿಯಾಗಿ ಹೇಳಬೇಕಾದರೆ ಅವರ ಪ್ರವಚನ ಶೈಲಿ ಬಹಳ ವಿಚಿತ್ರವಾಗಿತ್ತು. ಎಷ್ಟೆಷ್ಟೋ ವಿಚಾರಗಳನ್ನ ಅವರು ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ, ಚಿಕ್ಕ ಚಿಕ್ಕ ಮಂಗಳಾಚರಣದ ಒಂದೊಂದು ಪಾದಗಳಲ್ಲಿ ತುಂಬಿ ಅವರು ಹೇಳ್ತಾ ಇದ್ರಂತೆ. ಅವರಿಗೆ ನ್ಯಾಯಶಾಸ್ತ್ರ ಚೆನ್ನಾಗಿ ಹಿಡಿತ ಇತ್ತು, ಬಹಳ ಪ್ರೌಢಿಮೆ ಅದರಲ್ಲಿ. ವೇದಾಂತ ಶಾಸ್ತ್ರದಲ್ಲಿ ಅವರ
ವೈದುಷ್ಯ ಬಹಳ ಚೆನ್ನಾಗಿ ಇತ್ತು, ಎಲ್ಲರಿಗೂ ಗೊತ್ತು. ವ್ಯಾಸ ಸಾಹಿತ್ಯದಲ್ಲಿ ಅವರಿಗೆ ಬಹಳ ಪಾಂಡಿತ್ಯವಿದೆ ಅಂತ ಗೊತ್ತಿತ್ತು. ಆದರೆ ಒಂದು ಪ್ರಸಂಗ ಬರುತ್ತೆ, ಕರ್ನೂಲ್ ಮಹಾಸಮಾರಾಧನೆ. ಕರ್ನೂಲಿನಲ್ಲಿ ಮಹಾಸಮಾರಾಧನೆ, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಬಹಳ ಭವ್ಯವಾಗಿ ನಡೀತಾ ಇದೆ. ಆ ಪ್ರಸಂಗದಲ್ಲಿ ಈ ತಿರುಮಲ ತಿರುಪತಿ ದೇವಸ್ಥಾನ TTD ಅವರ ವತಿಯಿಂದ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಅಲ್ಲಿ ಆಯೋಜಿಸಲಾಯಿತು. ದಾಸ ಸಾಹಿತ್ಯ ಸಮ್ಮೇಳನ, ದಾಸ ಸಾಹಿತ್ಯ ಗೋಷ್ಠಿ ಅಂತ. ಅಂದರೆ ದಾಸ ಸಾಹಿತ್ಯದ ಅಲ್ಲಿ ಅವರು ಮಾಡಿದಂತಹ ವಿಶೇಷ ಸಾಧನೆ ಏನು, ಹರಿದಾಸರು ಮಾಡಿದಂತಹ ಸಮಾಜಕ್ಕೆ ಮಾಡಿದಂತಹ ಸೇವೆ ಎಂತಹದು, ಪರಮಾತ್ಮನ ಬಗ್ಗೆ ತತ್ವ ಪ್ರಚಾರವನ್ನ ಯಾವ ಮಟ್ಟಿಗೆ ಹರಿದಾಸರು ಮಾಡಿದ್ದಾರೆ, ಇದರ ಬಗ್ಗೆ ಅಲ್ಲಿ ಒಂದು ಸಮ್ಮೇಳನವಾಯಿತಂತೆ. ಮಹಾಸಮಾರಾಧನೆಗೆ ಎಲ್ಲ ಪಂಡಿತರು ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ, ಎಷ್ಟೋ ವಿಷಯಗಳನ್ನ ಹೇಳಿದರು. ಎಲ್ಲರ ಪ್ರವಚನವಾದ ಮೇಲೆ ಮಹಾಸ್ವಾಮಿಗಳ ಅನುಗ್ರಹ ಸಂದೇಶವಾಗಬೇಕಲ್ಲ, ಅನುಗ್ರಹ ಸಂದೇಶ ಮಾಡಲಿಕ್ಕೆ ಅವರು ಉದ್ಯುಕ್ತರಾದರು. ಎಲ್ಲ ಜನರು ಎಲ್ಲರೂ ವಿಚಾರ ಮಾಡಿದರು. ಮತ್ತೆ ಇವರು ವಿಶೇಷವಾದ ರೀತಿಯಲ್ಲಿ ತಮ್ಮ ಪಾಂಡಿತ್ಯ ಪೂರ್ಣವಾದಂತಹ ವಿಚಾರವನ್ನ ಮತ್ತೆ ಯಾವುದೋ ಒಂದು ವಿಶೇಷವಾದ ಶ್ಲೋಕಗಳನ್ನ ತೆಗೆದುಕೊಂಡು ಅವರು ಮತ್ತೆ ಪ್ರವಚನವನ್ನ ಮಾಡ್ತಾರೆ ಅಂತೆಲ್ಲ ವಿಚಾರ ಮಾಡಿದರು. ಆದರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವಿಚಾರಧಾರ ಬೇರೆ ರೀತಿ ಇತ್ತು. ಅವರು ವಿಚಾರ ಮಾಡಿದರಂತೆ, ಇವತ್ತು ನಾನು ಯಾವುದೂ ಕೂಡ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಬಾರದು. ಮಂಗಳಾಚರಣೆ ಬಿಟ್ರೆ ಅವರು ಯಾವುದೂ ಸಂಸ್ಕೃತ ಶ್ಲೋಕವನ್ನು ಹೇಳಲೇ ಇಲ್ಲ. ಬರೇ ವಿಜಯದಾಸರ ಸುಲಾದಿಗಳನ್ನು ಹೇಳ್ತಾ ಇದ್ದಾರೆ. 3 ತಾಸು ಅವರು ಬರೇ ವಿಜಯದಾಸರ ಸುಳಾದಿಗಳ ಮೇಲೆ ಅದ್ಭುತವಾದ ರೀತಿಯಲ್ಲಿ ಪ್ರವಚನ, ಕೇವಲ ದಾಸ ಸಾಹಿತ್ಯದ ಮೇಲೆ ಅವರು ಪ್ರವಚನ ಮಾಡಿದ್ದಾರೆ. ವಿಜಯದಾಸರ ಸುಳಾದಿಗಳು ಪುಂಖಾನುಪುಂಖವಾಗಿ ಮುಖೋದ್ಗತವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಮೇಲೆ ಏನು ತತ್ವಗಳು ಏನೇನು ಅವರು ತಿಳಿಸಿದ್ದಾರೆ ವಿಜಯದಾಸರು, ಅವೆಲ್ಲವನ್ನು ಕೂಡ ಅವರ ಭಾವವನ್ನು ತಿಳಿದಂತಹ ಮಹಾಜ್ಞಾನಿಗಳಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದ ರೀತಿಯಲ್ಲಿ ಅವತ್ತು ವಿಜಯದಾಸರ ಸುಳಾದಿಗಳ ಮೇಲೇನೆ ಅವರು ಪ್ರವಚನವನ್ನ ಮಾಡಿದ್ದಾರೆ. ಅಂತಹ ಅದ್ಭುತವಾದಂತಹ ಕೇವಲ ವ್ಯಾಸ ಸಾಹಿತ್ಯಕ್ಕಷ್ಟೇ ಅವರ ಜ್ಞಾನ ಪರಿಮಿತವಾಗಲಿಲ್ಲ. ಅವರ ಜ್ಞಾನ ದಾಸ ಸಾಹಿತ್ಯದಲ್ಲೂ ವ್ಯಾಸ ಸಾಹಿತ್ಯದಲ್ಲೂ ಅವರು ನಿಸ್ಸೀಮವಾದಂತಹ ಪಾಂಡಿತ್ಯವನ್ನ ಪಡೆದಿದ್ದರು. ಅದಾದ ನಂತರ ಅವರು ಮಾಡಿದಂತಹ ವಿಶೇಷವಾದ ವ್ರತ ನಿಯಮಗಳು, ಅವರು ಈ ಕಾಶಿ ಮತ್ತೆ ಗಯಾ ಇವೆಲ್ಲ ಕಡೆಗೂ ಹೋಗಿ ದಿಗ್ವಿಜಯವನ್ನ ಮಾಡಿಕೊಂಡು ವಾಪಸ್ ಬಂದ ಮೇಲೆ ಯರಗೋಳ ಕ್ಷೇತ್ರಕ್ಕೆ ಹೋಗ್ತಾರಂತೆ. ಮಲಖೇಡದ ಪಕ್ಕದಲ್ಲಿರುವಂತಹ ಯರಗೋಳ ಕ್ಷೇತ್ರ ಈಗೆಲ್ಲ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಆಗಿದೆ, ಚೆನ್ನಾಗಿ ಬಿಲ್ಡಿಂಗ್ ಇದೆ, ಹೋಗಿ ಬರ್ಲಿಕ್ಕೂ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಟೀಕಾರಾಯರು ಶೇಷ ರೂಪದಿಂದ ಅಲ್ಲೇ ಇದ್ದು ಈಗೂ ನಮಗೆ ದರ್ಶನವನ್ನು ಕೊಡ್ತಾರೆ. ಟೀಕಾರಾಯರು ಅಲ್ಲೇ ಇದ್ದು ಸುಧಾದಿ ಎಲ್ಲಾ ಗ್ರಂಥಗಳನ್ನು ಕೂಡ ವ್ಯಾಖ್ಯಾನವನ್ನು ರಚನೆ ಮಾಡಿದಂತಹ ಪವಿತ್ರವಾದ ಶ್ರೇಷ್ಠವಾದಂತಹ ಕ್ಷೇತ್ರ ಯರಗೋಳ ಕ್ಷೇತ್ರ. ಆ ಕ್ಷೇತ್ರಕ್ಕೆ ರಾಮಚಂದ್ರ ತೀರ್ಥರು ಮತ್ತು ವಿದ್ಯಾನಯ ತೀರ್ಥರ ಮೂಲ ವೃಂದಾವನವು ಕೂಡ ಅಲ್ಲೇ ಇದೆ. ಅಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹೋದರಂತೆ. ಹೋದ ಮೇಲೆ ಅವರಿಗೆ 2 ದಿವಸ ಆಯಿತು. ಆದ್ಮೇಲೆ ಏನು ಪ್ರೇರಣೆ ಆಯಿತು, ಸಂಕಲ್ಪ ಮಾಡಿದರು, ನಾನು ಇಲ್ಲಿ ಕಾಷ್ಟಮೌನ ವ್ರತವನ್ನು ಮಾಡ್ತೇನೆ ಅಂತ. ಕಾಷ್ಟಮೌನ ವ್ರತ ಅಂತಂದ್ರೆ ಏನು ಬೇರೆ ಹರಟಿ ಇಲ್ಲ, ಕೇವಲ ಪಾಠವನ್ನು ಹೇಳೋದು, ಪೂಜೆಯನ್ನು ಮಾಡೋದು, ಮೌನವಾಗಿರೋದು, ಇದು ಕಾಷ್ಟಮೌನ ವ್ರತ. ಈ ಕಾಷ್ಟಮೌನ ವ್ರತವನ್ನ 48 ದಿವಸಗಳ ಕಾಲ ಯರಗೋಳ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ವಿಶೇಷವಾದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ದಾರೆ. ಅದಾದ ನಂತರ ಅವರು ವಿಷ್ಣು ಪಂಚಕಗಳನ್ನು 5 ಬಾರಿ ವಿಷ್ಣು ಪಂಚಕಗಳನ್ನು ಮಾಡಿ ಉಡುಪಿಯಲ್ಲಿ ಅದರ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗೆ ಬದರಿ ಕ್ಷೇತ್ರಕ್ಕೆ ಅವರು ಬದರಿ ಯಾತ್ರೆಯನ್ನು ಮಾಡಿದಾಗ ಅವರ ಪರಿವಾರ ದೊಡ್ಡದು, ಮಠದ ಪರಿವಾರ ಅಂದ್ರೆ ಬಹಳ ದೊಡ್ಡದಿರುತ್ತೆ. ಹತ್ರ ಒಂದು
ಆಗಿನ ಕಾಲಕ್ಕೇನೆ 60 ಜನ ಸ್ಟಾಫ್ ಇದ್ರು ಮಠದಲ್ಲಿ. 60 ಜನ ಸ್ಟಾಫ್ ಹಾಕೊಂಡು ಎಲ್ಲಾ ಕಡೆಗೂ ಕೂಡ ಅವರು ಯಾತ್ರೆಗಳನ್ನ ಮಾಡಬೇಕು, ಪ್ರವಾಸಗಳಿಗೆ ಹೋಗ್ಬೇಕು. ಅಲ್ಲಿ ಎಲ್ಲೆಲ್ಲಿ ಭಿಕ್ಷೆಗಳಿರುತ್ತೋ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಊರಿನಲ್ಲಿ ಹೋಗಿ ಧರ್ಮ ಪ್ರಚಾರವನ್ನ ಮಾಡಿ ಎಲ್ಲಾ ಭಕ್ತರಿಗೂ ಕೂಡ ವಿಶೇಷವಾದ ಅನುಗ್ರಹಾದಿಗಳನ್ನು ಮಾಡಬೇಕು. ಹಾಗಾಗಿ 60 ಜನ ಸಿಬ್ಬಂದಿಯನ್ನು ಇಟ್ಟುಕೊಂಡು ಅವರೆಲ್ಲಾ ಕಡೆಗೂ ಕೂಡ ಪ್ರಯಾಣ ಮಾಡ್ತಿದ್ರಂತೆ. ಬದರಿಗೆ ಹೋಗ್ಬೇಕಾದ್ರೆ ಮತ್ತೆ ಅಷ್ಟು ಜನನೇ ಯಾಕೆ ಕರ್ಕೊಂಡು ಹೋಗೋದು ಅಂತ ವಿಚಾರ ಬಂತು. ಹಾಗಾಗಿ 48 ಜನನ್ನ ಅಲ್ಲೇ ಹರಿದ್ವಾರದಲ್ಲಿ ಇರಿಸಿ ಉಳಿದ ಜನರನ್ನ ಕರ್ಕೊಂಡು ಚಿಕ್ಕ ಪರಿವಾರವನ್ನು ಮಾಡಿಕೊಂಡು ದೊಡ್ಡ ಪರಿವಾರವನ್ನ ಇಲ್ಲೇ ಉಳಿಸಿ ಹರಿದ್ವಾರದಲ್ಲಿ ಚಿಕ್ಕ ಪರಿವಾರವನ್ನ ತೆಗೆದುಕೊಂಡು ಬದರಿಗೆ ಹೋದರಂತೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳು. ಬದರಿಯಲ್ಲಿ ವಿಶೇಷವಾಗಿ ನಾರಾಯಣನ ಆರಾಧನೆ ಎಲ್ಲ ಆಯಿತು, ರಾಮದೇವರ ಪೂಜೆ ಭವ್ಯವಾಗಿ ಎಲ್ಲ ಆಯಿತು, ಎಲ್ಲ ಸಂತೋಷ. ಆದರೆ ಶ್ರೀಪಾದಂಗಳವರಿಗೆ ಅವ್ರ ವಿಚಾರವೇ ಬೇರೆ ರೀತಿ ಇರುತ್ತೆ. ಯಾವಾಗಲೂ ದೊಡ್ಡವರ ವಿಚಾರ ಬಹಳ ಸೂಕ್ಷ್ಮವಾಗಿರತ್ತಂತೆ. ಅವರು ವಿಚಾರ ಮಾಡಿದರು, ನಾನು ಚಿಕ್ಕ ಪರಿವಾರವನ್ನ ತೆಗೆದುಕೊಂಡು ಬಂದಿದ್ದೇನೆ, ಇವರೆಲ್ಲರಿಗೂ ಕೂಡ ಗಂಗಾದಿಗಳ ಸ್ನಾನವಾಗ್ತಾ ಇದೆ. ಅವರು ದಿವಸ ಪ್ರತಿನಿತ್ಯ ಬೆಳಗ್ಗೆ 3:30 ಎದ್ದು ಗಂಗಾ ಸ್ನಾನವನ್ನು ಮಾಡ್ತಾ ಇದ್ರಂತೆ. ಅಂತಹ ತಂಡಿಯಲ್ಲಿಯೂ ಕೂಡ ವಿಶೇಷವಾಗಿ ಜಪ, ವಿಶೇಷವಾಗಿ ಅದ್ಭುತವಾದ ರೀತಿಯಲ್ಲಿ ವೈಭವೋಪೇತವಾಗಿ ರಾಮದೇವರ ಪೂಜೆ ಎಲ್ಲ ನಡೀತಾ ಇದೆ. ಅವರಿಗೆ ಅನಿಸ್ತಂತೆ ಹಾಗಲ್ಲ, ಮತ್ತೆ ನಾನು ಬಿಟ್ಟ ಬಂದಂತಹ ಅಂದ್ರೆ ಭಕ್ತರ ಮೇಲೆ ಶಿಷ್ಯರ ಮೇಲೆ ಎಷ್ಟು ಕರುಣೆ ಶ್ರೀಪಾದಂಗಳವರಿಗೆ ಅಂತ ವಿಚಾರ ಮಾಡ್ಬೇಕು ನಾವೇ. ಅವರ ಕರುಣೆ ಹೇಗಿತ್ತು ಅಂತಂದ್ರೆ, ನಾನು ಬಿಟ್ಟ ಬಂದ 48 ಜನರಿಗೆ ಗಂಗಾ ಸ್ನಾನ, ಬದರಿಯಲ್ಲಿ ಗಂಗಾ ಸ್ನಾನ, ಅಲಕನಂದ ಸ್ನಾನದ ಫಲಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ಅವರೆಲ್ಲರ ಹೆಸರನ್ನ ಹೇಳ್ತಾ ಬೆಳಗ್ಗೆ 3:30 ಜಾವಕ್ಕೆ ಅವರು ಮುಳುಗು ಹಾಕ್ತಿದ್ರಂತೆ ಗಂಗಾದಲ್ಲಿ. ಆ ಚಳಿಯಲ್ಲಿ ಅವ್ರು ಒಂದ್ಸಲ ಮುಳುಗಿ ಹೇಳೋದೇ ದೊಡ್ಡ ಕಷ್ಟ. ಅಂತದ್ರಲ್ಲಿ ಅವರು 48 ಜನರದು ಸ್ನಾನವನ್ನ ಮಾಡಬೇಕು. ಮತ್ತು ಪ್ರೀತ್ಯಾಸ್ಪದರಾದ ಬೇರೆ ಬೇರೆ ಊರುಗಳಲ್ಲಿರುವಂತಹ ತಮ್ಮ ಶಿಷ್ಯರು ಅವರೆಲ್ಲರ ಹೆಸರಲ್ಲಿಯೂ ಕೂಡ ಅವರು ಮುಳುಗು ಹಾಕ್ತಿದ್ರಂತೆ. ಅಷ್ಟು ಶಿಷ್ಯ ವಾತ್ಸಲ್ಯ ಅವರಿಗೆ ಇತ್ತು ಅಂತ ನಾವು ತಿಳಿಯಬೇಕು. ಹೀಗೆ ವಿಶೇಷವಾದ ರೀತಿಯಲ್ಲಿ ಶಿಷ್ಯ ವಾತ್ಸಲ್ಯವನ್ನ ತೋರಿಸ್ತಾ ಅವರು ಯಾತ್ರಾದಿಗಳನ್ನ ಮಾಡ್ತಿದ್ರಂತೆ. ಒಂದು ಬದಲಿ ಅಂತಲ್ಲ, ಅವರು ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋದ್ರು, ಯಾವ ತೀರ್ಥ ಸ್ನಾನವನ್ನ ಮಾಡಿದಾಗ ಅಲ್ಲಿರುವಂತಹ ದೇವತೆಗಳಿಗೆ, ದೇವರ ಪ್ರತಿಮೆಗಳಿಗೆ ನಮಸ್ಕಾರವನ್ನು ಮಾಡಬೇಕಾದಾಗ ಅವರು ಇಷ್ಟೆಲ್ಲಾ ಜನರನ್ನ ಉದ್ದೇಶವನ್ನಾಗಿಟ್ಟುಕೊಂಡೇನೆ ಅವರು ನಮಸ್ಕಾರಾದಿಗಳನ್ನ ಸ್ನಾನಾದಿಗಳನ್ನ ಮಾಡ್ತಾ ಇದ್ರಂತೆ. ಅಷ್ಟು ವಿಶೇಷವಾದ ಕರುಣೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಇತ್ತು. ಅವರು ಅನೇಕ ಪವಾಡಗಳನ್ನ ಮಾಡಿ ತೋರಿಸಿದ್ದಾರೆ. ಅದ್ಭುತವಾದಂತಹ ಅಂದ್ರೆ ಇವೆಲ್ಲವೂ ಕೂಡ ಶಿಷ್ಯ ವಾತ್ಸಲ್ಯ ಎಂಬಂತಹ ಕಾನ್ಸೆಪ್ಟ್ ನಲ್ಲಿ ಬರುವಂತಹ ವಿಷಯ ಇದು. ಏನೋ ಪವಾಡ ಮಾಡ್ತಾನೆ, ಐಂದ್ರಜಾಲಿಕ ಮ್ಯಾಜಿಕ್ ಮಾಡೋನು ಕೂಡ ನಮಗೆ ಗೊತ್ತಾಗದೇ ಇದ್ದಂಗೆ ನಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಏನೇನೋ ಕೆಲಸಗಳನ್ನ ಮಾಡಿ ತೋರಿಸ್ತಾನೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನಿಲ್ಲ ಅಂತ ಆಗ್ಬಿಡತ್ತೆ. ಇವರು ಮಾಡ್ತಿರೋದು ಸಜ್ಜನರ ಉದ್ಧಾರಕ್ಕಾಗಿ ತಮ್ಮ ಶಿಷ್ಯರ ಮೇಲೆ ಅನುಕಂಪದಿಂದ ಮಾಡುವಂತಹ ವ್ಯಕ್ತಿಗಳು, ಮಹಾನುಭಾವರು. ಹಾಗಾಗಿ ಹಾಗೆಲ್ಲ ತಿಳಿಯಬಾರದು. ಒಂದು ಚಿಕ್ಕ ಪ್ರಸಂಗ ಆಗತ್ತೆ. ಕುಸುಮೂರ್ತಿ ಕ್ಷೇತ್ರ, ಕೃಷ್ಣ ದ್ವೈಪಾಯನರ ಸನ್ನಿಧಾನ. ಅಲ್ಲಿ ಒಂದ್ಸಲ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹೋಗ್ತಾರಂತೆ. ಮಠ ಹೋಯ್ತು ಅಂತಾದ್ರೆ, ಮಠ ಒಂದು ಪ್ರದೇಶಕ್ಕೆ ಹೋಯ್ತು ಅಂದ್ರೆ ಸಾವಿರಾರು ಭಕ್ತರಲ್ಲಿ ಸೇರ್ತಾರೆ. ಅದು ಆ ಭಕ್ತರ ವಿಶೇಷವಾದಂತಹ ಭಕ್ತಿಗೆ ಅದು ಪ್ರತೀಕ. ವಿಶೇಷವಾದ ಭಕ್ತಿಯಿಂದ ಆ ಎಲ್ಲ ಭಕ್ತರು, ಸಾವಿರಾರು ಭಕ್ತರು ಆ ಕುಸುಮೂರ್ತಿಗೂ ಬಂದರು. ಅಷ್ಟು ಜನ ಸೇರಿದಾಗ ಆ ಚಿಕ್ಕ ಗ್ರಾಮ ಅದು, ಅಲ್ಲಿ ಅಷ್ಟು ಸ್ಥಳ ಇರಲಿಲ್ಲ. ಬಹಳ ಗದ್ದಲಾಯ್ತು. ಬಹಳ ಗದ್ದಲಾಗಿದ್ದಕ್ಕೆ ಆ ಗದ್ದಲದಲ್ಲಿ ಒಬ್ಬ ತಾಯಿಗೆ ತನ್ನ ಮಗು ಕಾಣಲಿಲ್ಲ. ಆ ತಾಯಿಗೆ ಕಳೆದು ಹೋಯ್ತು ಆ ಮಗು. ಬಹಳ ಗಾಬರಿ ಆಯ್ತು. ಆ ತಾಯಿ ಎಲ್ಲಾ ಕಡೆಗೆ ಕೂಡ ಹುಡುಕ್ತಾ ಇದ್ದಾಳೆ, ಎಲ್ಲಿಯೂ ಸಿಗ್ತಾ ಇಲ್ಲ. ತಮ್ಮ ಬಂಧು ಬಾಂಧವರಿಂದ ಕೂಡಿಕೊಂಡು ಎಲ್ಲಾ ಕಡೆಗೆ ಹುಡುಕ್ಲಿಕ್ಕೆ ಶುರು ಮಾಡಿದ ಕೂಡಲೇ ಒಂದು ಮರದ ಹತ್ರ ಆ ಕೂಸು ಬಿದ್ದಿದೆ. ಆದರೆ ಅದರಲ್ಲಿ ಜೀವವಿಲ್ಲ, ಪ್ರಾಣ ಹೋಗ್ಬಿಟ್ಟಿದೆ. ಆ ಜೀವ ತೀರ್ಕೊಂಡಿದೆ, ಆ ದೇಹ ನಿಶ್ಚೇಷ್ಟಿತವಾಗಿ ಬಿದ್ದಿದೆ. ಬಹಳ ದುಃಖವಾಯ್ತು ಆ ತಾಯಿಗೆ.
ಜೋರಾಗಿ ಅಳ್ತಾ ಇದ್ದಾಳೆ. ಅವಳಿಗೆ ಯಾರು ಸಮಾಧಾನ ಮಾಡುವರು? ಯಾರು ಸಮಾಧಾನ ಎಷ್ಟು ಹೇಳಿದರೂ ಕೂಡ ಆ ತಾಯಿಗೆ ನಿಂದಿರ್ತಾ ಇಲ್ಲ. ಕರುಳು ಕಿತ್ತಿ ಬರ್ತಾ ಇದೆ. ಅವಳು ದುಃಖದಿಂದ ಒದ್ದಾಡ್ತಾ ಇದ್ದಾಳೆ, ಜೋರಾಗಿ ಅಳ್ತಾ ಇದ್ದಾಳೆ. ಗದ್ದಲ ಸ್ವಲ್ಪ ದೊಡ್ಡದಾಯ್ತು. ಈ ಕಡೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಧ್ಯಾನ ಮಗ್ನರಾಗಿದ್ರು. ಅವರಿಗೆ ಈ ಶಬ್ದ ಕೇಳಿಸ್ತು. ಕೇಳ್ತಾರೆ ಶಿಷ್ಯರಿಗೆ, ಏನಾಗಿದೆ, ಯಾಕೆ ಅಲ್ಲೆಲ್ಲ ಗದ್ದಲವಿದೆ, ಏನ್ ನಡಿದೆ, ಏನ್ ಸಮಸ್ಯೆ ಆಗಿದೆ? ಶಿಷ್ಯರು ಹೋಗಿ ಕೇಳ್ಕೊಂಬಂದ್ರು. ಇಲ್ಲ, ಹೀಗೆ ಒಬ್ಬ ತಾಯಿ ತನ್ನ ಮಗುವನ್ನ ಕಳ್ಕೊಂಡಿದೆ. ಆ ಮಗು ದೇಹತ್ಯಾಗ ಮಾಡಿಬಿಟ್ಟಿದೆ, ನಿಶ್ಚೇಷ್ಟಿತವಾಗಿದೆ ಆ ದೇಹ. ಹಾಗಾಗಿ ಬಹಳ ನೊಂದುಕೊಂಡಿದ್ದಾಳೆ ಆ ತಾಯಿ. ಹಾಗಾಗಿ ಬಹಳ ಸಮಸ್ಯೆ ಆಗಿದೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡ್ರಿ, ಆ ಮಗುವನ್ನು ಕರ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ರಂತೆ. ಆ ಮಗುವನ್ನು ಕರ್ಕೊಂಬಂದು ಇವರು ಕೂತ ಕೋಣೆಯಲ್ಲಿ, ರೂಮ್ನಲ್ಲಿ ಆ ಮಗುವನ್ನು ಮಲಗಿಸಿದ್ರಂತೆ. ಸ್ವಾಮಿಗಳು ಹೇಳಿದ್ರು, ನೀವೆಲ್ಲ ಹೋಗ್ಬಿಡಿ ಅಂತ. ಅವರೆಲ್ಲ ಹೋದ 2ನೇ 3ನೇ ಕ್ಷಣಕ್ಕೆ ಆ ಕೂಸು ಜೋರಾಗಿ ಅಳ್ಲಿಕ್ಕೆ ಶುರುವಾಯ್ತು. ಅಂದ್ರೆ ನಿದ್ದೆಯಿಂದ ಎದ್ರೆ ಹೇಗಿರ್ಬೇಕು ಆ ಫೀಲಿಂಗ್ ನಲ್ಲಿ ಆ ಕೂಸಿತ್ತಂತೆ. ಅಂದ್ರೆ ಪ್ರಾಣ ಹೋದ ದೇಹದಲ್ಲಿ ಪ್ರಾಣ ತುಂಬಿದಂತಹ ಮಹಾಚೇತನರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಹೀಗೆ ಕೇಳಬೇಕಾದರೆ ಬಿಜಾಪುರನಲ್ಲಿ ಹೀಗೆ ಶಿಷ್ಯರ ಮೇಲೆ ಬಹಳ ಅನುಕಂಪ. ತನ್ನ ನಂಬಿ ಬಂದಂತಹ ಭಕ್ತರವರು, ತನ್ನನ್ನಷ್ಟೇ ಅಲ್ಲ ಕೃಷ್ಣ ದ್ವೈಪಾಯನರನ್ನ ನಂಬಿ ಬಂದಂತಹ ಭಕ್ತರಿಗೆ ಹೀಗೆ ಅನ್ಯಾಯವಾದರೆ ಚೆನ್ನಾಗಿರೋದಿಲ್ಲ. ಇನ್ನು ಆ ಹುಡುಗನಿಗೆ ಆಯುಷ್ಯನೂ ಇತ್ತು. ಇವೆಲ್ಲವನ್ನು ನೋಡಿಕೊಂಡು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಆ ಹುಡುಗನಿಗೆ ಪ್ರಾಣದಾನವನ್ನ ಮಾಡ್ತಾರೆ. ಇದೇ ರೀತಿ ಭಕ್ತರ ಮೇಲೆ, ಶಿಷ್ಯರ ಮೇಲೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ ಪ್ರೀತಿ. ಒಂದ್ಸಲ ಹೀಗೆ ಬಿಜಾಪುರದಲ್ಲಿ ಒಂದು ಘಟನೆ ಆಗತ್ತೆ. ಬಿಜಾಪುರದಲ್ಲಿ ಬಹಳ ದಿವಸಗಳ ಕಾಲ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ವಾಸ ಮಾಡಬೇಕಾಗಿ ಬರುತ್ತೆ. ಬಹಳ ಜನ ಅಲ್ಲಿ 16,000 ಜನ ಇರ್ತಾರೆ. ಅಲ್ಲಿ ಈಗೂ ಇದ್ದಾರೆ. ಒಂದ್ಸಲ ಈಗೂ ನಮ್ಮ ಸ್ವಾಮಿಗಳಲ್ಲಿ ಹೋದರೆ ಊಟಕ್ಕೆ ಚಿಕ್ಕ ಚಿಕ್ಕ ಮಠಗಳು, ಚಿಕ್ಕ ಚಿಕ್ಕ ಹಾಲುಗಳು ಸಾಲೋದೇ ಇಲ್ಲ. ಗ್ರೌಂಡ್ಗಳೇ ಬೇಕು ಅಲ್ಲಿ ಊಟಕ್ಕೆ ಹಾಕ್ಲಿಕ್ಕೆ, ಪೂಜಾದಿಗಳನ್ನ ಮಾಡಿಸ್ಲಿಕ್ಕೆ ಅಲ್ಲಿ ಗ್ರೌಂಡೇ ಬೇಕಾಗತ್ತೆ. ಗ್ರೌಂಡ್ ಅಲ್ಲೇ ಪೂಜೆ ಆದ್ರೇನೆ ಅಪ್ಪ ಜನರಿಗೆ ಸ್ವಲ್ಪ ಸಂತೋಷ. ಅಷ್ಟು ಜನ ಅಲ್ಲಿ ಸೇರ್ಲಿಕ್ಕೆ ದೊಡ್ಡ ಜಾಗ ಇದ್ರೇನೆ ಅನುಕೂಲ ಆಗತ್ತೆ. ಈಗೂ 16,000 ಜನ ಬಿಜಾಪುರದಲ್ಲಿ ಬರ್ತಾರೆ. ಅಷ್ಟೆಲ್ಲ 16,000 ಜನ ಇರುವಂತಹ ಊರಿನಲ್ಲಿ ನಾವು 3 ದಿವಸ ಇರ್ತೇವೆ, ವಾರನೇ ಇರ್ತೇವೆ, 10 ದಿವಸ ಇರ್ತೇವೆ ಅಂದ್ರೆ ಒಪ್ಪೋದಿಲ್ಲ ಜನ. ಎಲ್ಲಾರ ಮನೆಯಲ್ಲಿ ಪಾದ ಪೂಜೆ ಆಗ್ಬೇಕಲ್ಲ. ಬೆಳಗ್ಗೆ ಹೋದರೆ ಮಧ್ಯಾಹ್ನ 11 ಗಂಟೆ 12 ಗಂಟೆಯವರೆಗೆ ಬರೇ ಪಾದ ಪೂಜೆ ಮುದ್ರಾಧಾರಣೆಗೆ ಆಗ್ತಿತ್ತು ಸಮಯ. ಆ ಪರಿಸ್ಥಿತಿಯಲ್ಲಿ ಒಂದು ತಿಂಗಳಗಟ್ಟಲೆ ಅಲ್ಲೇ ಇರುವಂತಹ ಪ್ರಸಂಗ ಒಂದು ಬಂತು. ಅನೇಕ ಭಕ್ತರು ಬರ್ತಾ ಇದ್ದಾರೆ, ಅವರವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅವರೆಲ್ಲ ಕಷ್ಟವನ್ನ ಪರಿಹಾರ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಆ ಪ್ರಸಂಗದಲ್ಲಿ ಅವರು ಮೊದಲನೇ ದಿವಸ ಯಾವ ಮನೆಗೆ ಪಾದ ಪೂಜೆಗೆ ಹೋದರು, ಆ ಮನೆಗೂ ಕೂಡ ಒಬ್ಬ ಹುಡುಗ ಬಂದ, 8 ವರ್ಷದ ಹುಡುಗ ಬಂದ. ಅನೇಕ ಅಂದ್ರೆ ಎಷ್ಟೆಷ್ಟು ಮನೆಗಳಿಗೆ ಅವರು ಪಾದ ಪೂಜೆಗೆ ಹೋಗ್ತಾ ಇದ್ದಾರೆ. ಆ ಮಠದ ಸಿಬ್ಬಂದಿ ಜೊತೆಗೆ ಆ ಹುಡುಗನು ಹೋಗ್ತಾ ಇದ್ದಾನೆ ಎಲ್ಲಾ ಕಡೆಗೆ. ಚಿಕ್ಕ ಹುಡುಗ, ಅವನಿಗೆ ಕೈಲಾದ ಸಹಾಯ ಅನ್ನಬಾರದು, ಸೇವೆ ಅನ್ನಬೇಕು, ಸೇವೆಯನ್ನ ಸಲ್ಲಿಸ್ತಾ ಇದ್ದಂತೆ ಆ ಹುಡುಗ ಬಾಲಕ. ಪ್ರತಿದಿನಾನೂ ಕೂಡ ಸ್ವಾಮಿಗಳು ನೋಡ್ತಾ ಇದ್ರು ಅವನ್ನ, ನೋಡಿದ್ರು, ದಿವಸ ನೋಡ್ತಾ ಇದ್ರು. ತಾವು ಊರಿಗೆ ಹೊರಡಬೇಕಾದ್ರೆ ಆ ಹುಡುಗನ್ನ ಕರೆದನಂತೆ, ಮಾತಾಡಿಸಿದ್ರಂತೆ. ಏನಪ್ಪಾ ಆರಾಮಾಗಿದ್ಯಾ, ವಿಶೇಷವಾದ ಸೇವೆಯನ್ನ ಮಾಡಿದ್ದಿ, ನೀನು ಒಳ್ಳೇದಾಗ್ಲಿ ನಿನಗೆ ಅಂತ. ಅವನೇನು ರಿಪ್ಲೈ ಕೊಡ್ಲಿಲ್ಲ. ಯಾಕೆಂದ್ರೆ ಅವನು ಮೂಕ ಇದ್ದ, ಅವನಿಗೆ ಮಾತೇ ಬರ್ತಿರಲಿಲ್ಲ. ಹುಟ್ಟಿದಾಗಿಂದ ಅವನಿಗೆ ಮಾತೇ ಇಲ್ಲ. ಆಯ್ತು, ಮಾತೇ ಇಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕೂಡ ಬಹಳ ದುಃಖ ಪಟ್ರು. ಆಮೇಲೆ ಅವ್ರಿಗೂ ಅಭ್ಯಾಸ ಆಗೋಯ್ತು. ಆಯ್ತು, ಹೋಗ್ಲೇಳು, ಅವನ ದೈವ ಹೀಗೆ ಇದೆ, ಅವನ ಬ್ರಹ್ಮದೇವರು ಅವನ ಹಣೆಯ ಮೇಲೆ ಮಾತನಾಡುವ ಭಾಗ್ಯವನ್ನ ಬರಲಿಲ್ಲ ಅಂತ ಅವರು ಹಾಗೆ ಬಿಟ್ಟಿದ್ದಾರೆ. ಆದರೆ ಸತ್ಯಪ್ರಮೋದ ತೀರ್ಥರಿಗೆ ಈ ವಿಷಯ ಗೊತ್ತಾದ ಕೂಡಲೇ ಅವ್ರೇನ್ ಮಾಡ್ಲಿಲ್ಲ, ಅವರ ಮಂತ್ರಾಕ್ಷತೆ ಬುಟ್ಟಿಯಲ್ಲಿ ಒಂದು ಉತ್ತತ್ತಿ ಇತ್ತು, ಚಿಕ್ಕ ಉತ್ತತ್ತಿ, ಅದನ್ನು ತೆಗೆದುಕೊಟ್ರಂತೆ. ತಗೋಪ್ಪ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಆ ಹುಡುಗನಿಗೆ, ಆ ಚಿಕ್ಕ ಹುಡುಗ, ಅವನಿಗೆ ನಾವೆಲ್ಲ ಅಷ್ಟೆಲ್ಲ ಭಕ್ತಿ ಇತ್ತು, ಅಷ್ಟೇ ನಮಸ್ಕಾರ ಮಾಡಿದ.
ಬಂದ, ಆ ಉತ್ತತ್ತಿಯನ್ನ ತಿಂದ್ಬಿಟ್ಟ. ತಿಂದ ನಂತರ ಮನೆಗೆ ಹೋಗಿ ತಿಂದ ಕೂಡಲೇ ಅವನು ಮಾತನಾಡಲಿಕ್ಕೆ ಶುರು ಮಾಡ್ದ. ಸ್ಟಾರ್ಟಿಂಗ್ಗೆ ಅವನು ವಿಶೇಷವಾದ ದೇವರ ಸ್ತೋತ್ರಗಳನ್ನ ಹೇಳಲಿಕ್ಕೆ ಶುರು ಮಾಡ್ಬಿಟ್ಟ. ಅವನೇನ್ 40 ದಿವಸದಿಂದ ಏನು ಪೂಜಾ ಕಾಲದಲ್ಲಿ ದಿವಸಾನು ರಾಮದೇವರ ಪೂಜಾ ಕಾಲದಲ್ಲಿ ಏನು ಶಿಷ್ಯರು ಪಾರಾಯಣ ಮಾಡ್ತಿದ್ರು ಎಲ್ಲ ಅವನಿಗೆ ಬಾಯ್ಪಾಠ ಆಗ್ಬಿಟ್ಟಿತ್ತು, ಎಲ್ಲ ಹೇಳಿಕ್ ಶುರು ಮಾಡ್ಬಿಟ್ಟ. ಈಗೂ ಆ ವ್ಯಕ್ತಿ ಸಿಗ್ತಾನೆ, ಬಿಜಾಪುರಕ್ಕೆ ಹೋದ್ರೆ ಆರಾಮಾಗಿದ್ದಾನೆ, ಈಗೂ ಮಾತಾಡ್ತಾ. ಹಾಗೆ ಮೂಕರನ್ನು ಕೂಡ ಮಾತು ಆಡುವಂತೆ ಮಾಡಿದಂತಹ ಮಹಾಮಹಿಮರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಂತ ನಮಗೆ ಅವರ ಚರಿತ್ರೆ ತಿಳಿಸುತ್ತೆ. ಕೇವಲ ನಮ್ಮ ಜನರಿಂದ ಅಷ್ಟೇ ಅವರು ಸ್ತುತ್ಯರಾಗಿದ್ದಾರೆ, ಅಂದರೆ ನಾವು ಅವರ ಪಂಗಡಕ್ಕೆ ಸೇರಿದವರು, ಹಾಗಾಗಿ ಅವರು ನಮ್ಮ ಗುರುಗಳಾಗಿದ್ದಾರೆ, ಹಾಗಾಗಿ ನಾವು ಅವರಿಗೆ ಸ್ತೋತ್ರ ಮಾಡಬೇಕು ಅಷ್ಟೇ ಅಲ್ಲ, ಪರಕೀಯರಿಂದಲೂ ಕೂಡ ಅವರು ಮಾನ್ಯರಾಗಿದ್ದರು, ಸ್ತುತ್ಯರಾಗಿದ್ದರು. ಅನಂತ ಕೃಷ್ಣ ಶಾಸ್ತ್ರಿ ಅಂತ ಹೇಳಿ ಒಬ್ಬ ಮಹಾ ಅದ್ವೈತ ಪಂಡಿತ. ಆ ವ್ಯಕ್ತಿ ಸತ್ಯ ಧ್ಯಾನದ ಹತ್ರ ವಿಶೇಷವಾಗಿ ವಾಕ್ಯಾರ್ಥ ಮಾಡ್ತಿದ್ದಂತೆ. ಅನೇಕ ಬಾರಿ ವಾಕ್ಯಾರ್ಥ ಮಾಡ್ತಿದ್ದ, ಸೋಲ್ತಿದ್ರು, ಬರ್ತಿದ್ರು. ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿತ್ತು, ಸತ್ಯ ಧ್ಯಾನರಿಗೂ ಅಭ್ಯಾಸ ಆಗ್ಬಿಟ್ಟಿತ್ತು. ಇವರು ಸೋಲೋದು, ಅವ್ರು ಗೆಳೆಯೋದು, ಇಬ್ಬರಿಗೂ ಅಭ್ಯಾಸ ಆಗಿತ್ತು. ಇವ್ರಿಗೆ ವಯಸ್ಸಾಗ್ಬಿಟ್ಟಿತ್ತು. ಅನಂತ ಕೃಷ್ಣ ಶಾಸ್ತ್ರಿ ಅವರಿಗೆ ಸ್ವಲ್ಪ ವಯಸ್ಸಾಯಿತು. ವಯಸ್ಸಾದ ನಂತರ ಆಯಿತು, ಈಗಿನ ಕಾಲದಲ್ಲಿ ಮತ್ತೆ ಸತ್ಯ ಧ್ಯಾನರಂತಹ ಮಹಾಪಂಡಿತರು ನಮಗೆ ಸಿಗೋದಿಲ್ಲ ಅಂತ ಅವರು ಏನೋ ಭ್ರಮೆ. ಅವ್ರಿಗೆ ಗೊತ್ತಿರಲಿಲ್ಲ ಇಂತಹ ಮಹಾಪೀಠದಲ್ಲಿ ಬರಬೇಕಾದ್ರೆ ಪದ್ಮನಾಭ ತೀರ್ಥರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಅಂಶ ಮತ್ತು ಅವರ ಅನುಗ್ರಹವನ್ನ ಪೂರ್ಣವಾಗಿ ಪಡೆದಂತಹ ವ್ಯಕ್ತಿಗಳೇ ಪೀಠದಲ್ಲಿ ಬರ್ತಾರೆ ಎಂಬ ವಿಚಾರ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ. ಒಂದ್ಸಲ ಹೀಗೆ ಸತ್ಯ ಪ್ರಮೋದ ತೀರ್ಥರನ್ನ ಭೇಟಿಯಾದಾಗ ಇವರು ಮಾಡಿದಂತಹ ಅದ್ಭುತವಾದಂತಹ ವಾಕ್ಯಾರ್ಥಕ್ಕೆ ಬೆರಗಾಗಿ ಅವರು ಮನಸ್ಸಿನಲ್ಲಿ ಒಂದು ವಿಚಾರ ಮಾಡಿಕೊಂಡ್ರಂತೆ. ಇವರು ಸತ್ಯ ಪ್ರಮೋದರು ಈಗಿದ್ದಾರೆ, ಆದರೆ ಕಾಣೆಯಾಗದೆ ಕಣ್ಮೆರೆಯಾಗಿ ಇವರಲ್ಲಿ ನಿಂತು ಸತ್ಯ ಧ್ಯಾನ ತೀರ್ಥರೇ ಅವರು ವಾಕ್ಯಾರ್ಥವನ್ನು ಮಾಡ್ತಾ ಇದ್ದಾರೆ. ಸತ್ಯ ಧ್ಯಾನ ತೀರ್ಥರು ವೃಂದಾವನಸ್ಥರಾಗ್ಲಿಲ್ಲ, ಇವರಲ್ಲೇ ಜೀವಂತವಾಗಿದ್ದಾರೆ ಎಂಬ ವಿಚಾರವನ್ನ ಆ ವ್ಯಕ್ತಿ ನೆನೆಸ್ಕೊಂಡಿದ್ದಾನೆ. ಅನ್ಕೊಂಡು ಅವನಷ್ಟೇ ಮನಸ್ಸನ್ನು ಇಟ್ಕೊಂಡು ಬಿಡ್ಲಿಲ್ಲ, ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಆ ವ್ಯಕ್ತಿ ಒಂದು ದೊಡ್ಡ ಗ್ರಂಥವನ್ನ ಬರೆದ, ಅದ್ವೈತ ತತ್ವಸುಧಾ ಅಂತ. ಅದ್ವೈತ ತತ್ವಸುಧಾ ಅಂತ ಒಂದು ದೊಡ್ಡ ಗ್ರಂಥ. ಆ ಗ್ರಂಥವನ್ನ ಬರೆಯಬೇಕಾದರೆ ಪ್ರಸ್ತಾವನೆಯಲ್ಲಿ ವಿಶೇಷವಾಗಿ ಆಗಿನ ಕಾಲಕ್ಕೆ ಹೀಗೆಲ್ಲ ಮಾತ್ಸರಿ ಇರಲಿಲ್ಲ. ಅಂದ್ರೆ ನಾವು ಅವರ ಕಡೆ ಸೋತಿದ್ದೇವೆ, ಹಾಗಾಗಿ ಅವರ ಶಾಸ್ತ್ರವೇ ಶ್ರೇಷ್ಠ, ನಮ್ಮ ಶಾಸ್ತ್ರ ಕೀಳು, ಆಮೇಲೆ ಅವರ ತತ್ವವೇ ಶ್ರೇಷ್ಠ, ನಾವೆಲ್ಲರೂ ಕೂಡ ದುಶಾಸ್ತ್ರವನ್ನು ಓದ್ತಾ ಇದ್ದೇವೆ, ಹೀಗೆಲ್ಲ ಅವರು ವಿಚಾರ ಮಾಡ್ತಿದ್ರು. ಅಂದ್ರೆ ನಮ್ಮ ಶಾಸ್ತ್ರ ತಪ್ಪಿದೆ, ನಮ್ಮ ಜನ್ಮದಿಂದ ಈ ರೀತಿಯಾಗಿ ಶಾಸ್ತ್ರವನ್ನು ಓದಬೇಕಾಗಿ ಬಂದಿದೆ, ಮುಂದಿನ ಜನ್ಮದಲ್ಲಿ ಆದರೂ ಇವರ ಜೊತೆ ವಾದ ಮಾಡಿದ ಪುಣ್ಯದಿಂದ ಆಗಲೂ ನಮಗೆ ಒಳ್ಳೆ ಜನ್ಮ ಸಿಗಬಹುದು ಎಂಬ ಉದ್ದೇಶದಿಂದ ಅವರು ಹೀಗೆ ವಿಚಾರ ಮಾಡ್ತಿದ್ರಂತೆ. ಮಾತ್ಸರ್ಯಾದಿಗಳು ಇರಲಿಲ್ಲ. ಹಾಗಾಗಿ ಅವರು ತನ್ನ ಗ್ರಂಥದ ಪ್ರಸ್ತಾವನೆ ಮುನ್ನುಡಿ ಬರೀತಾರಲ್ಲ, ಮುನ್ನುಡಿಯಲ್ಲಿ ಬರೀತಾರಂತೆ, ನಾನು ದೊಡ್ಡ ದೊಡ್ಡ ಪಂಡಿತರ ಜೊತೆ, ಮಹಾಜ್ಞಾನಿಗಳ ಜೊತೆ ವಾಕ್ಯಾರ್ಥವನ್ನು ಮಾಡಿದ್ದೇನೆ. ಅವರೆಲ್ಲರಲ್ಲಿಯೂ ಕೂಡ ಅಗ್ರಗಣ್ಯರು ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು, ಅವರ ಜೊತೆ ನಾನು ವಾಕ್ಯಾರ್ಥವನ್ನು ಮಾಡಿದ್ದೇನೆ. ಬಹಳ ಅನೇಕ ಬಾರಿ ನಾನು ಸೋತಿರಬಹುದು, ಆದರೆ ಎಷ್ಟೋ ಹೆಚ್ಚಿನ ವಿಚಾರಗಳನ್ನ ಅವರು ನನಗೆ ಮಾಡಿಸಿಕೊಟ್ಟಿದ್ದಾರೆ. ಅವರು ವೃಂದಾವನಸ್ಥರಾದಾಗ ಅವರ ಶಿಷ್ಯರಿಗೆ ಎಷ್ಟು ದುಃಖವಾಯಿತೋ ಅದಕ್ಕಿಂತಲೂ ಹೆಚ್ಚಿನ ದುಃಖ ನನಗೂ ಆಯಿತು. ಆದರೆ ಅವರು ಕಣ್ಮರೆಯಾಗಿದ್ದಾರೆ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಆದರೆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದರೆಂಬರಂತಹ ಒಬ್ಬ ದೊಡ್ಡ ಪಂಡಿತರಲ್ಲಿ ಅವರಿನ್ನ ಆವಾಸವಾಗಿದ್ದಾರೆ, ಅವರು ಅಭಿನವ ಸತ್ಯಧ್ಯಾನರೆಂದೇ ಪ್ರಸಿದ್ಧರು ಅಂತ ಈ ರೀತಿಯಾಗಿ ಆ ವ್ಯಕ್ತಿ, ಅಂದ್ರೆ ಪರಕೀಯರಿಂದ ಈ ರೀತಿಯಾಗಿ ಸ್ತೋತ್ರ ಮಾಡಿಸಿಕೊಳ್ಳಬೇಕಾದಾಗ ಅವರ ಮಹಾಜ್ಞಾನ, ಅವರ ಪಾಂಡಿತ್ಯ, ಅವರ ಯೋಗ್ಯತೆ ಎಂತಹದ್ದು ಅಂತ ನಾವು ವಿಚಾರ ಮಾಡಲಿಕ್ಕೂ ಕೂಡ ಅಲ್ಪರಾಗ್ತೇವೆ. ಒಂದ್ಸಲ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ ಅನಾರೋಗ್ಯವಾಗಿತ್ತು, ತೀವ್ರ ಜ್ವರ. ಅನೇಕ ವೈದ್ಯರು ಬಂದರು, ಎಲ್ಲರೂ ಒಂದೇ ಮಾತು ಹೇಳಿದ್ರು,
ನಿಮಗೆ ಬಹಳ ಶ್ರಮ ಆಗ್ತಾ ಇದೆ, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಹೌದಾ, ಸರಿ ಆಯ್ತು, ವಿಶ್ರಾಂತಿಯನ್ನು ತೆಗೆದುಕೊಳ್ಳೋಣ ಅಂತ ಅಂದ್ರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಕೂಡ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅಂದ್ರು. ಆಯ್ತು, ಎಲ್ಲಿ ಹೋಗ್ಬೇಕು ಅಂದ್ರೆ ಉಣ್ಕಲ್ ಅಂತ ಒಂದು ಗ್ರಾಮ, ಚಿಕ್ಕ ಗ್ರಾಮ ಉಣ್ಕಲ್ ಅಂತ ಹೇಳಿ, ಆ ಉಣ್ಕಲ್ ಎಂಬಂತಹ ಗ್ರಾಮಕ್ಕೆ ಹೋದ್ರು. ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಆಯ್ತು. ಏನು ವಿಶ್ರಾಂತಿ ಅಂತಂದ್ರೆ, ವಿಶ್ರಾಂತಿ ಅಂತಂದ್ರೆ ದೊಡ್ಡವರ ವಿಶ್ರಾಂತಿ ಹೀಗೆ ಇರುತ್ತೆ. 3 ತಾಸು ಪೂಜೆ, ರಾಮದೇವರ ಪೂಜೆಯನ್ನ ಅತ್ಯಂತ ವೈಭವೋಪೇತವಾಗಿ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಆ ಪೂಜಾದಿಗಳನ್ನ 3 ತಾಸು ಮಾಡಿದ್ರಂತೆ. ತೀವ್ರ ಜ್ವರ ಅವರಿಗೆ. ಹೇಗೆ ಮಾಡಿದ್ರು ಆಮೇಲೆ ಹೇಳ್ತೇನೆ. ವಿಶೇಷವಾದ ಜ್ವರ, ಆ ಜ್ವರದಿಂದ ಪೀಡಿತರಾದರೂ ಕೂಡ ಅವರು ಪೂಜೆಯನ್ನು ಮಾಡ್ತಿದ್ರು. 2 ತಾಸು ಪಾಠ ಹೇಳ್ತಿದ್ರು, 3 ತಾಸು ಕೂತ್ ಜಪ್ ಮಾಡ್ತಿದ್ರು, ಆಮೇಲೆ ಉಪವಾಸವಾಗಿ ಕೊಡ್ತಿದ್ರು. ಇದೇ ಅವರ ವಿಶ್ರಾಂತಿ. ಅವರು ಭೇಟಿಗಾಗಿ ಹೋದಂತಹ ಅನೇಕ ಪಂಡಿತರೆಲ್ಲ ಅವರೆಲ್ಲರೂ ಗಾಬರಿ ಆಯ್ತು ಅವರ ಪರಿಸ್ಥಿತಿ ನೋಡಿ. ಹೇಗಿತ್ತು ಅಂತಂದ್ರೆ ಅವ್ರಿಗೆ ಸ್ನಾನ ಮಾಡ್ಲಿಕ್ಕೂ ಶಕ್ತಿ ಇರಲಿಲ್ಲ. ಸ್ನಾನ ಮಾಡ್ಬೇಕಂದ್ರೆ ಇಬ್ಬರು ಕರ್ಕೊಂಡು ಹೋಗಿ ಕೂಡಿಸ್ಬೇಕು, ಸ್ನಾನಕ್ಕೆ ಅವ್ರು ಹಾಕ್ಬೇಕು. ಸ್ನಾನ ಆದ ತಕ್ಷಣ ಅವರಿಗೆ ವಿಶಿಷ್ಟವಾದ ಶಕ್ತಿ ಬರ್ತಿತ್ತಂತೆ. ಶ್ರೀಮದಾಚಾರ್ಯರು ಪೂರ್ವ ಅಂದ್ರೆ ಅವರ ಆಶ್ರಮ ತೆಗೆದುಕೊಳ್ಳಿಕ್ಕೆ ಮುಂಚೆ ವಾಸುದೇವನಾಗಿದ್ದಾಗ ಮನೆಯಲ್ಲೆಲ್ಲ ಗದ್ದಲ ಇರ್ತದೆ. ಹಾಗಾಗಿ ಮನೆಯೆಲ್ಲ ಬೇಡ, ನಾನು ಹೋಗ್ತೇನೆ, ದೇವಸ್ಥಾನಗಳಿಗೆ ಹೋಗ್ತೇನೆ ಅಂತ ಸುತ್ತು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳಿಗೆ ಚಿಕ್ಕ ಬಾಲಕ ಹೊರಟು ಬಿಟ್ಟಂತೆ. 4 ವರ್ಷದ ಹುಡುಗ. ದಟ್ಟವಾದ ಅರಣ್ಯದಲ್ಲಿರುವಂತಹ ದೇವಸ್ಥಾನಗಳಿಗೂ ಕೂಡ ಅವರು ಹೋಗಬೇಕಾದರೆ ಹೋಗಿ ಅನಾಯಾಸವಾಗಿ ಹೋದ್ರು. ವಾಯುದೇವರು, ಸಾಕ್ಷಾತ್ ವಾಯುದೇವರು ಹೋದ್ರು, ವಾಪಸ್ ಬರ್ತಾ ಇದ್ದಾರೆ. ಏನಿದ್ರು ಲೋಕದಲ್ಲಿ ಚಿಕ್ಕ ಬಾಲಕ ಅಂತಾನೆ ಕಂಡುಕೊಂಡ್ರಲ್ಲ ಎಲ್ಲರೂ. ಹಾಗಾಗಿ ತಂದೆ ಕೇಳ್ತಾರೆ ಅಂತೆ, ಅಲ್ಲಪ್ಪ ನಿನಗೆ ಇಷ್ಟು ದೊಡ್ಡ ಕಾಡಿನಲ್ಲಿ ಒಬ್ಬನೇ ತಿರುಗಾಡ್ತಾ ಇದೆಯಲ್ಲ, ನಿನಗೇನು ತ್ರಾಸ ಆಗಿಲ್ಲ, ಭಯ ಆಗ್ಲಿಲ್ಲ ಏನು ಅಂತಂದ್ರೆ ವಾಸುದೇವ ಹೇಳ್ತಾನಂತೆ, ನನು ಸಖ ಮಮ ಕಾನನಗೋ ವಿಭು ಅಂತ. ಪರಮಾತ್ಮ ನನ್ನ ಸ್ನೇಹಿತನಾಗಿದ್ದಾನೆ. ಅಂತಹ ಪರಮಾತ್ಮ ನನ್ನ ಜೊತೆಗಿದ್ದಾಗ ನನಗೆ ಎಂಥದ್ದು ಭಯ. ಅದೇ ರೀತಿಯಲ್ಲಿ ರಾಮದೇವರು ಇವರಿಗೆ ವಿಶೇಷವಾದಂತಹ ಶಕ್ತಿಯನ್ನ ತುಂಬಿ ತನ್ನ ಪೂಜೆಯನ್ನ ತಾವೇ ಮಾಡಿಸಿಕೊಂಡ್ರು. ಈ ವಾದಿರಾಜರ ಕಥೆಯಲ್ಲಿ ನಾವು ಕೇಳ್ತೇವೆ. ವಾದಿರಾಜರಿಗೆ ತೀವ್ರ ಅನಾರೋಗ್ಯವಾದಾಗ ತಮ್ಮ ಅನಾರೋಗ್ಯವನ್ನ ಒಂದು ಕಾಷ್ಟದಲ್ಲಿ ತುಂಬಿ ಪೂಜಾದಿಗಳನ್ನ ಮಾಡಿ ನಂತರ ಆ ಕಾಷ್ಟದಿಂದ ತಾವು ಪಡಿತಿದ್ರು ಅಂತ. ಹಾಗೆ ಅಲ್ಲಿ ಕೂತು ಅವರ ಗ್ರಂಥವಾದ ಯುಕ್ತಿ ಮಲ್ಲಿಕೆಗೆ ವ್ಯಾಖ್ಯಾನ ಮಾಡಿದ್ದಕ್ಕಾಗಿ ಅವರ ಅನುಗ್ರಹದಿಂದ ಇವರು ಕೂಡ ಪೂಜಾ ಕಾಲದಲ್ಲಿ ತಮ್ಮ ರಾಮದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ಅದ್ಭುತವಾದ ರೀತಿಯಲ್ಲಿ ಅತ್ಯಂತ ವೈಭವೋಪೇತವಾಗಿ ಪೂಜಾದಿಗಳನ್ನ ಮಾಡ್ತಾ ಇದ್ದೀರಂತೆ. ನಮ್ಮ ಸ್ವಾಮಿಗಳಿಗೂ ಕೂಡ, ಅಂದ್ರೆ ಈಗಿನಿರುವ ಸ್ವಾಮಿಗಳಿಗೂ ಕೂಡ ಮಲೇರಿಯಾ ಆದಾಗ ಅವ್ರಿಗೂ ಬಹಳ ನಿಶಕ್ತರಾಗಿದ್ರು ಅವರು. ಆದರೆ ಅವರ ಪೂಜಾ ಕಾಲದಲ್ಲಿ ಮಾತ್ರ ವಿಶಿಷ್ಟವಾದ ಶಕ್ತಿ, ವಿಶಿಷ್ಟವಾದ ತೇಜಸ್ಸು ಕಾಣ್ತಾ ಇತ್ತು. ವಿಶಿಷ್ಟವಾದ ರೀತಿಯಲ್ಲಿ ಅತ್ಯಂತ ವೈಭವ. ಅಂದ್ರೆ ಪ್ರತಿನಿತ್ಯ 3 ತಾಸು ಪೂಜೆ ಮಾಡೋದಿದ್ರೆ ಜ್ವರಾದಿಗಳು ಬಂದಾಗ ಹೇಳ್ತಾರ ರೋಗಾನುಭವಗಳೆಲ್ಲ ಉಗ್ರತಪವು ಅಂತ. ಹಾಗಿದ್ದಾಗೆ ಅವರಿಗೆ 3 ತಾಸು ಮಾಡೋ ಪೂಜೆ 4 ತಾಸು ಮಾಡ್ತಿದ್ರಂತೆ. ಅಂದ್ರೆ ಜ್ವರಾದಿಗಳು ಬಂದಾಗ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಆ ವಿಶೇಷವಾಗಿ ಪೂಜೆ ಮಾಡಿ ಪರಮಾತ್ಮನಿಗೆ ತಮ್ಮ ಜ್ವರಾದಿಗಳನ್ನು ಸಮರ್ಪಣೆ ಮಾಡುವ ಮೂಲಕ ವಿಶೇಷವಾದ ಸೇವೆಯನ್ನ ಪರಮಾತ್ಮನಿಗೆ ಮಾಡ್ತಾ ಇದ್ದಂತೆ. ಹೀಗೆ ಅನೇಕ ರೀತಿಯಲ್ಲಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಕಾಲಕ್ರಮದಲ್ಲಿ ಅವರಿಗೂ ಕೂಡ ದೇಹಾಲಸ್ಯವಾಯಿತು. ಈಗ ಸಾಮಾನ್ಯ ನೀವೆಲ್ಲ ಒಂದು ಗಾಡಿ ತಗೊಂತೀರಿ ಅಂತ ಇಟ್ಕೊಳ್ಳೋಣ. ಗಾಡಿ ಇರ್ತದಲ್ಲ ಮನೆಯಲ್ಲಿ, ಕಾರು, ವೆಹಿಕಲ್. ಆ ಗಾಡಿ ಕೆಟ್ಟರೆ ನೀವೇನ್ ಮಾಡ್ತೀರಿ? ಬಗಲಿಗೆ ಇಡ್ತೀರಿ, ಬೇರೆ ತಗೊಳ್ತೀರಿ. ಹೌದು. ಹಾಗೆ ಸತ್ಯ ಪ್ರಮೋದ ತೀರ್ಥರ ಗಾಡಿ ಅಂದ್ರೆ ಅವ್ರ ದೇಹ ಕೂಡ ಸ್ವಲ್ಪ ಮುದಿತನದಿಂದ ಸ್ವಲ್ಪ ರಿಪೇರಿಗೆ ಒಳಗಾಯ್ತು. ಅವರು ಅಂದ್ರು, ನನಗೂ ವಯಸ್ಸಾಯ್ತು, ಅಂದ್ರೆ ನನ್ನ ದೇಹಕ್ಕೆ ವಯಸ್ಸಾಯ್ತು, ಜೀವನಿಗೆ ವಯಸ್ಸಿಲ್ಲ, ಅವನಿಗೆ ಸಾವಿಲ್ಲ, ದೇಹಕ್ಕೆ ಸಾವು. ಹಾಗಾಗಿ ಅವರು ವಿಚಾರ ಮಾಡಿದರಂತೆ, ನನಗೆ ಈ ದೇಹ ಬೇಡ ಅಂತ ಆ ದೇಹ ಬಿಟ್ಟು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳಂತಹ ಹೊಸ ದೇಹವನ್ನ ಪಡೆದು ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡಲಿಕ್ಕೂ ಈಗೂ ಅವರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಈಗೂ ನಮಗೆ
ಕಾಣ್ತಾ ಇದ್ದಾರೆ. ಅವರ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗೋಣ ಅಂತ ಬಯಸ್ತಾ, ಗುರುಗಳಲ್ಲಿ ವಿಶ್ವಾಸವನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಒಂದು ಚಿಕ್ಕ ಕಥೆ, ಆ ಕಥೆಯನ್ನು ಕೇಳಿಬಿಟ್ಟು ಗುರುಗಳಲ್ಲಿ ವಿಶ್ವಾಸವನ್ನು ಮಾಡಿದರೆ ಏನು ಫಲ ಸಿಗತ್ತೆ ಅನ್ನೋದನ್ನು ತಿಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ. ಆ ವ್ಯಕ್ತಿಗೆ ಅಂದರೆ ಠಾ ಬರೋದಿಲ್ಲ, ಏನೂ ಬರ್ತಿರ್ಲಿಲ್ಲ. ಆದರೆ ಅವನಿಗೆ ಆರ್ಭಾಟ ಜಾಸ್ತಿ ಇತ್ತು, ಊರಿನಲ್ಲಿ ಬಿಲ್ಡಪ್ ಜಾಸ್ತಿ ಇತ್ತು. ಅವನು ದೊಡ್ಡ ಪಂಡಿತ ಅನ್ನೋ ಬಿಲ್ಡಪ್ ಇತ್ತು. ಆ ವ್ಯಕ್ತಿ ತನ್ನ ಬಿಲ್ಡಪ್ ಇಂದ 4 ಜನ ಹುಡುಗರನ್ನ ಇಟ್ಕೊಂಡಿದ್ದ. ಅವ್ರಿಗೂ ಏನು ಕಳಿಸ್ತಿರ್ಲಿಲ್ಲ, ಯಾಕೆಂದ್ರೆ ಇವನಿಗೆ ಏನು ಬರ್ತಿರ್ಲಿಲ್ಲ. ಅವನು ಎಲ್ಲ ಕಡೆಗೆ ಹೋಗ್ತಿದ್ದ, ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದ, ವಾಪಸ್ ಬರ್ತಿದ್ದ. ಹೀಗೆ ನಡೀತಾ ಇದೆ ಕಾರ್ಯಕ್ರಮ. ಒಂದ್ ದಿವಸ ಒಂದು ಗ್ರಾಮಕ್ಕೆ ಅವರಿಗೆ ಆಹ್ವಾನ ಬಂತಂತೆ. ಇಲ್ಲ, ನೀವು ಒಂದು ಹೋಮ ಮಾಡಿಸ್ಬೇಕು ಇಲ್ಲಿ ಬಂದು ಅಂತ. ಆಯ್ತು, ಬರ್ತೇನೆ ಅಂತ ಅಂದ. ಅವನು ಬರೋ ಏನೋ ಚೂಚು ಮಂತ್ರ ಅಂತ ಅಲ್ಲ, ಅವನಿಗೆ ಬರೋ ಮಂತ್ರಗಳು ಹೇಳಿ ಮಾಡಿಸ್ಬಿಡೋಣ ಅಂತ ವಿಚಾರ ಮಾಡಿದ. ತನ್ನ 4 ಜನ ಶಿಷ್ಯರನ್ನು ಕರ್ಕೊಂಡು ಹೋದ. ಒಂದು ಗ್ರಾಮಕ್ಕೆ ಹೋದ. ಆ ಗ್ರಾಮಕ್ಕೆ ಹೋದ್ರೆ ಸುತ್ತೂರು ನದಿ ಇದೆ. ಹಡಗಿನಿಂದ ಹೋದ. ಇನ್ನೇನು ಹೋಮ ಶುರು ಆಗ್ಬೇಕು, ನೋಡ್ತಾನೆ ಕಟ್ಟಿಗೆನೇ ಇಲ್ಲ, ಸಮಿತಿಗಳೇ ಇಲ್ಲ. ಅಯ್ಯೋ, ಸಮಿತಿ ಮರ್ತೆ ಬಂದೆ. ಆಯ್ತು, ಹೋಗಿ ಮತ್ತೆ ಮರುದಿವ್ಸ ಬೆಳಿಗ್ಗೆ ಆಗಿತ್ತು, 5:30, 6 ಗಂಟೆ ಆಗಿತ್ತು. ಶಿಷ್ಯನಿಗೆ ಹೇಳ್ತಾನಂತೆ, ಹೋಗಿ ತಗೊಂಡು ಬಾ, ಸಮಿತಿಗಳನ್ನ ತಗೊಂಡು ಬಾ. ಶಿಷ್ಯ ಹೋಗಿದ, ಬೇಗನೆ ಬಂದ್ಬಿಟ್ಟ ಸಮಿತಿಗಳನ್ನ ತಗೊಂಡು. ಹೋಮ ಎಲ್ಲ ಆಯ್ತು. ಊಟ ಕೂತಾಗ ವಿಚಾರ ಮಾಡಿದ, ಏನಾಯ್ತು, ಅಲ್ಲ ಮತ್ತೆ ನೀನು ಅಷ್ಟು ಬೇಗ ಬಂದಿಯಲ್ಲ, ಹಡಗನಾಗ ಹೋದ್ರು ಕೂಡ ಅಷ್ಟು ಬೇಗ ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ, ಸುಮಾರು 3/4 ತಾಸು ಬೇಕು. ನೀನು 15 ನಿಮಿಷದಲ್ಲಿ ಹೋಗಿ ಬಂದ್ಬಿಟ್ಟಿಯಲ್ಲ, ಹೇಗೆ ಸಾಧ್ಯ ಆಯ್ತು ಅಂತ. ಅದಕ್ಕ ಹುಡುಗ ಹೇಳದಂತೆ, ಇಲ್ಲ, ನಾನು ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತಾ ನದಿಯ ಮೇಲೆ ನಡ್ಕೊಂತ ಹುಡ್ಕೊಂತ ಬಂದ್ಬಿಟ್ಟಿದ್ದೇನೆ. ಕೇವಲ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿದ್ದಕ್ಕೆ ಆ ಹುಡುಗನಿಗೆ ನದಿಯ ಮೇಲೆ ನಡೆಯುವ ಶಕ್ತಿ ಬಂದ್ಬಿಡ್ತಂತೆ. ಆ ನದಿನೂ ಕಲ್ಲಾಗ್ಬಿಟ್ಟಿತ್ತಂತೆ. ಆರಾಮಾಗಿ ಓಡ್ಕೊಂತ, ರೋಡ್ ಮೇಲೆ ಹೇಗೆ ಓಡ್ಕೊಂತ ಹೋಗ್ಬೇಕು ಹಾಗೆ ಓಡ್ಕೊಂತ ಬಂದ್ಬಿಟ್ಟಿದ್ದಾನೆ ಹುಡುಗ. ಈ ವ್ಯಕ್ತಿಗೆ ಗುರುಗಳ ಮೇಲೆ ಆ ಹುಡುಗನಿಗೆ ಎಷ್ಟು ವಿಶ್ವಾಸ, ಎಷ್ಟು ಭಕ್ತಿ ಇದೆ ಅಂದ್ರೆ, ಕೇವಲ ಆ ಗುರುಗಳೇ ಅಲ್ಲ, ಅವನಿಗೇನೂ ಬರೋದೇ ಇಲ್ಲ. ಆದರೆ ಈ ಹುಡುಗನಿಗೆ ಅವರ ಮೇಲೆ ಇರುವಂತಹ ಭಕ್ತಿ ವಿಶ್ವಾಸಗಳು ಅಲ್ಲಿ ಫಲದಾಯಕವಾಯಿತು. ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರಲ್ಲ, ಹಾಗಿದ್ದಾಗೆ ಅವರ ಮೇಲೆ ಮಾಡಿದಂತಹ ವಿಶ್ವಾಸದಿಂದ ಆ ಹುಡುಗನಿಗೆ ಆ ಶಕ್ತಿ ಬಂತು ಅಂತ ಇಟ್ಕೊಳ್ಳೋಣ. ಈ ವ್ಯಕ್ತಿಗೆ ಆ ಬ್ರಾಹ್ಮಣ ಇದ್ದಲ್ಲ, ಗುರುಗಳು, ಅವನಿಗೆ ಬೇರೆದೇ ಅರ್ಥ ಆಯ್ತು. ಅಂದ್ರೆ ಕೇವಲ ನನ್ನ ನಾಮಸ್ಮರಣೆ ಮಾಡಿದ್ದಕ್ಕೆ ಇವನಿಗೆ ಶಕ್ತಿ ಬಂದ್ಬಿಡ್ತು, ಅಂದ್ರೆ ನನ್ನೊಳಗೆ ಎಷ್ಟು ಶಕ್ತಿ ಇರಬೇಡ ಅಂತ. ಅವನು ಇನ್ನೊಂದು ಸ್ಕೀಮ್ ಹಾಕಿದ. ನಾನು ಹೇಗೆ ಜನರಿಗೆ ಟೋಪಿ ಹಾಕ್ತಾ ಇದ್ದೇನೆ, ಇನ್ನೊಂದು ಕೂಡ ನನಗೆ ಸಿಕ್ತು, ಇನ್ನೊಂದು ಟ್ರಿಕ್ ಸಿಕ್ತು ನನಗೆ ಅಂತ ಎಲ್ಲರಿಗೂ ಅನೌನ್ಸ್ ಮಾಡಿಬಿಟ್ಟ. ಇಲ್ಲ, ನಾಳೆ ಬೆಳಗ್ಗೆ 5:30, 6 ಗಂಟೆಗೆ ಬಂದ್ಬಿಡ್ರಿ ನದಿ ದಂಡೆಗೆ ಅಂತ. ಯಾಕಾಚಾರ್ಯ, ನೀವೇನಾದ್ರೂ ಬೇರೆ ಏನನ್ನ ವಿಚಾರ ಮಾಡ್ತಾ ಇದ್ದೀರಾ, ಯಾಕೆ ಈಜೇನ ಆಡಿ ತೋರಿಸ್ತೀರಾ ಅಂತ ಕೇಳಿದ್ರೆ, ಹಂಗಲ್ಲ, ನದಿ ಮೇಲೆ ನಡ್ಕೊಂಡು ಹೋಗ್ತೇನೆ, ಆ ಪವಾಡವನ್ನ ನಾನು ಮಾಡ್ತೇನೆ, ನೀವೆಲ್ಲ ನೋಡ್ರಿ. ಹೌದಾ, ಭಾರಿ ಆಯ್ತಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಜನ ಸೇರಿಬಿಟ್ರು. 100 ಜನ ಸೇರಿದ್ದಾರೆ. ಇವನಿಗೆ ಗುರುಗಳಿಲ್ಲ, ಏನಿಲ್ಲ, ಇವನಿಗೆ ಅಷ್ಟು ಭಕ್ತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಆ ಹುಡುಗ ವಿಶ್ವಾಸ ಇತ್ತು, ಗುರುಭಕ್ತಿ ಇತ್ತು, ಏನೋ ಪಾರಾದ ಗುರುಭಕ್ತಿಯಿಂದ, ಗುರುಗಳ ಮೇಲೆ ವಿಶ್ವಾಸದಿಂದ. ಇವನು ಜೋರಾಗಿ ಆ ದಂಡೆಯಿಂದ ಓಡ್ಕೊಂತ ನದಿ ಮೇಲೆ ಹಾರ್ದ, ನದಿಯೊಳಗೆ ಹೋಗೇ ಬಿಟ್ಟ. ಆಮೇಲೆ ಎದ್ದು ಬಂದು ಒರೆಸ್ಕೊಂತಾನೆ, ಯಾಕೆ ಹಿಂಗಾಯ್ತು ಅಂತ. ಹಾಗಾಗಿ ಗುರುಗಳ ಮೇಲೆ ವಿಶ್ವಾಸವನ್ನ ಮಾಡಬೇಕು. ಆ ವಿಶ್ವಾಸವೇ ನಮಗೆ ಫಲವನ್ನು ಕೊಡುತ್ತೆ ಹೊರತು ಏನೋ ನನ್ನೊಳಗೆ ಶಕ್ತಿ ಇದೆ ಅಂತ ಹಾಗೆಲ್ಲ ವಿಚಾರ ಮಾಡಬಾರ್ದು. ಹಾಗಾಗಿ ಅಂತಹ ಮಹಾಮಹಿಮರಾದ ಮಹಾ ದಿವ್ಯ ಚೇತನರಾದಂತಹ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳ ಎಂಬಂತಹ ಮಹಾಗುರುಗಳನ್ನ ಪಡೆದಂತಹ ನಾವೇ ಧನ್ಯರು ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ವದಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾಬೇಗಂ ವಿಷ್ಣು ಸ್ತುತಿಕರ ಸದಾ. ಶ್ರೀಕೃಷ್ಣಾರ್ಪಣಮಸ್ತು.